ನಮಸ್ತೆ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಒಂದು ಕಾಲಕ್ಕೆ ಭಾರತವನ್ನ ಹಾವಾಡಿಗರ ದೇಶ ಅಂತಾನೆ ಕರೀತಾ ಇದ್ರು. ಆದರೆ ಇವತ್ತಿಗೂ ಭಾರತದಲ್ಲಿ ಪ್ರತಿ ವರ್ಷ 50,000ಕ್ಕೂ ಹೆಚ್ಚು ಜನ ಹಾವು ಕಚ್ಚಿ ಸಾವನ್ನಪ್ತಾರೆ. ಇದು ವಿಶ್ವದಲ್ಲೇ ಅತಿ ಹೆಚ್ಚು. ಜಗತ್ತಿನಲ್ಲಿ ಎಷ್ಟು ಜನ ಹಾವು ಕಚ್ಚಿ ಸಾಯ್ತಾರೋ ಅದರ ಅರ್ಧದಷ್ಟು ಸಾವಿನ ಸಂಖ್ಯೆ ಭಾರತದಲ್ಲೇ ಆಗುತ್ತೆ. ಇಷ್ಟಾದರೂ ಎಷ್ಟೋ ಜನರಿಗೆ ಹಾವು ಕಚ್ಚಿದ್ರೆ ಅದಕ್ಕೆ ಔಷಧಿ ಇದೆ ಅನ್ನೋ ಸಂಗತಿನೇ ಗೊತ್ತಿಲ್ಲ, ಅದರ ಬಗ್ಗೆ ಅರಿವೂ ಇಲ್ಲ. ಆದರೆ ಇಲ್ಲೊಬ್ಬ ವೈದ್ಯರು ಕಳೆದ 30 ವರ್ಷಗಳಿಂದ ಹಾವು ಕಡಿತಕ್ಕೆ ಔಷಧಿ ಕೊಡ್ತಾ ಬಂದಿದ್ದಾರೆ. ಒಂದಲ್ಲ ಎರಡಲ್ಲ, 8ರಿಂದ 10,000ಕ್ಕೂ ಹೆಚ್ಚು ಜನರಿಗೆ ಔಷಧಿ ಕೊಟ್ಟು ಬದುಕಿಸಿದ್ದಾರೆ. ಹಾವು ಕಚ್ಚಿದವರ ಆಪತ್ ಬಾಂಧವ ಅಂತಲೇ ಇವರು ಹೊಸಕೋಟೆಯಲ್ಲಿ ಖ್ಯಾತಿ ಪಡೆದಿದ್ದಾರೆ. ಅವರೇ ಇವತ್ತಿನ ನಮ್ಮ ಬಾಹುಬಲಿ ಡಾಕ್ಟರ್ ನಾಗರಾಜ್ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಸರ್, ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಮನುಷ್ಯನಿಗೆ ಹಾವು ಕಚ್ಚೋದು, ಅದಕ್ಕೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಇದೆ, ಹೌದು. ಆದರೆ ಸ್ನೇಕ್ ಬೈಟ್ ಸಬ್ಜೆಕ್ಟ್ನಲ್ಲಿ ನೀವು ಸ್ಪೆಷಲೈಸೇಷನ್ನೇ ಮಾಡ್ಕೊಂಡಿದ್ದೀರಾ. ನಿಮಗೆ ಯಾಕೆ ಈ ಸಬ್ಜೆಕ್ಟಲ್ಲಿ ಇಷ್ಟು ಇಂಟ್ರೆಸ್ಟ್ ಅಂತ? ನಾನು MBBS ಮುಗಿಸಿದ್ದು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿಂದ ಪೋಸ್ಟ್ ಗ್ರ್ಯಾಜುಯೇಷನ್ ಅನೆಸ್ಥಿಷಿಯಾಲಜಿ JN ಮೆಡಿಕಲ್ ಕಾಲೇಜ್ ಬೆಳಗಾವಲ್ಲಿ ಮಾಡ್ತಾಯಿದ್ದೆ 1986-87 ಟೈಮಲ್ಲಿ. ಬೆಳಗಾಂ ಬೇಸಿಕಲಿ ತುಂಬ ವ್ಯವಸಾಯ ಮಾಡ್ತಾರೆ ಮತ್ತು ವೆಸ್ಟರ್ನ್ ಘಾಟ್ಸ್ ತುಂಬ ಹತ್ತಿರ ಇದೆ. ಸುಮಾರು ಪೇಷಂಟ್ಸ್ ಬರ್ತಾರೆ ಸ್ನೇಕ್ ಬೈಟಿಂದ, ಆಗ ಬರ್ತಾಯಿದ್ರು. ಅದಕ್ಕೇನು ಇಂಟ್ರೆಸ್ಟಿಂಗ್ ಅಂತಂದರೆ, ನಮ್ಮ ಮೆಡಿಕಲ್ ಕಾಲೇಜಿನ ಒಬ್ಬ ಅನಾಟಮಿ ಲೆಕ್ಚರರ್ ಟಾಯ್ಲೆಟಲ್ಲಿ ಸ್ನೇಕ್ ಬೈಟ್ ಆಗಿತ್ತು ಅವ್ರಿಗೆ. ಓಕೆ. ವಿ ವರ್ ಸೀನಿಯರ್ PGs. ಅರ್ಜೆಂಟಾಗಿ ಅವ್ರಿಗೆ ಎಮರ್ಜೆನ್ಸಿ ಕರ್ಕೊಂಡು ಬಂದರು. ನಮ್ಮ ಪ್ರೊಫೆಸರ್ ಅಲ್ಲೇ ಇದ್ದರು. ಬೇಸಿಕಲಿ ಅನಸ್ತೀಷಿಯಲ್ ಏನು ಮಾಡ್ತೀವಿ ಅಂತಂದರೆ, ಎನಿ ಸಚ್ ಬೈಟ್ಸ್ ವಿ ಡೀಲ್ ವಿತ್ ಆಲ್ ಎಮರ್ಜೆನ್ಸೀಸ್. ಅವರ ಹಾಸ್ಪಿಟ್ಲಿಗೆ ಬಂದಾಗ ಹಿ ಕೇಮ್ ಇನ್ ಎ ಪ್ಯಾರಲೈಸ್ ಸ್ಟೇಟ್, ಅಂದರೆ ಉಸಿರಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ವಿ ಆರ್ ವೆರಿ ಶ್ಯೂರ್ ಯಾವುದು ಕ್ರೇಟು ಅಥವಾ ಕೊಬ್ಬರ ಕಚ್ಚಿರಬೇಕು. ಹಾವು ಅಂದರೆ ಇವೆರಡನ್ನ, ನ್ಯೂರೋ ಪ್ಯಾರಲೈಸ್ ಆದರೆ ಇವೆರಡೇ ಆಗೋದು. ಇಮ್ಮಿಡಿಯೇಟ್ಲಿ ನಮ್ಮ ಪ್ರೊಫೆಸರ್ ಇದ್ದರು. ನಾವು ಇಂಟ್ಯೂಬೇಷನ್ ಅಂತ ಹೇಳ್ತೀವಿ. ಉಸಿರಾಟ ಕಡಿಮೆ ಆದಾಗ ಏನು ಮಾಡ್ತೀವಿ, ಒಂದು ಟ್ಯೂಬ್ ತೊಗೊಂಡು ಟ್ರೇಕಿಯ ಒಳಗಡೆ ಹಾಕ್ತೀವಿ. ಹಾಕಿ ವಿ ಸ್ಟಾರ್ಟ್ ಗಿವಿಂಗ್ ಆರ್ಟಿಫಿಷಿಯಲ್ ವೆಂಟಿಲೇಷನ್. ಸೊ ಆಯಿತು, ಹಾಕಿ ಆದಮೇಲೆ ದೋಸ್ ಡೇಸ್ ವಿ ಡಿಡ್ ನಾಟ್ ಹ್ಯಾವ್ ವೆಂಟಿಲೇಟರ್ಸ್ ನಮ್ಮ ಕಾಲೇಜಲ್ಲಿ. ಸೊ ದಿ ಜಾಬ್ ಆಫ್ ವೆಂಟಿಲೇಷನ್ ನನಗೆ ಮತ್ತು ಇನ್ನೊಬ್ಬ ಸೀನಿಯರ್ PG, ಐ ಸ್ಟಿಲ್ ರಿಮೆಂಬರ್, ಡಾಕ್ಟರ್ ನಿರಂಜನ್ ಮಿರ್ಜಿ ಅಂತ, ಅವರಿಗೆ ಮತ್ತು ನನಗೆ ವೆಂಟಿಲೇಟ್ ಮಾಡ್ಲಿಕ್ಕೆ ಬಿಟ್ಟರು. ಆರ್ಟಿಫಿಷಿಯಲ್ ವೆಂಟಿಲೇಷನ್ ನೀವೇ ಮಾಡಬೇಕು ಅಂತ. ನಾವು ಬೆಲ್ಲೋಸ್ ಅಂತ ಹೇಳ್ತೀವಿ, ಯೂಶಲಿ ಗೋಲ್ಡ್ ಸ್ಮಿತ್ ಅಂಗಡೀಲಿ ಒತ್ತಲಿಕ್ಕೆ ಇರುತ್ತಲ್ಲ, ಆ ಥರ ಎಕ್ವಿಪ್ಮೆಂಟ್ ಕೊಟ್ಟು ನಮ್ಮಿಬ್ಬರಿಗೂ ವೆಂಟಿಲೇಟ್ ಮಾಡ್ಲಿಕ್ಕೆ ಬಿಟ್ಟರು. ಆ ಟೈಮಲ್ಲಿ ದೇರ್ ವರ್ ನೋ ಪ್ರಾಪರ್ ಪ್ರೋಟೋಕಾಲ್ಸ್, ಹೌ ಮಚ್ ಟು ಗಿವ್ ASV, ಹೇಗೆ ಮಾಡಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು. ದರ್ ವರ್ ನಾಟ್ ಮೆನಿ ಪ್ರೋಟೋಕಾಲ್ಸ್. ಸೊ ASV ಎಲ್ಲೋ ಸಿಕ್ತು, ತೊಗೊಂಡು ಹಾಕಿದ್ವಿ. ಜೊತೆಗೆ 2 days ನಾನು ಮತ್ತು ನನ್ನ ಫ್ರೆಂಡು ಅಲ್ಲೇ ಪೇಷಂಟ್ ಪಕ್ಕದಲ್ಲೇ, ನಾನೇ ಊಟ ತಿಂಡಿ ಎಲ್ಲ ಅಲ್ಲೇ, ನಾನೇ 2 days ಅಲ್ಲೇ ಇದ್ದು ವೆಂಟಿಲೇಟೆಡ್. 2 days ಆದಮೇಲೆ ಕಣ್ಣು ಸ್ವಲ್ಪ ಓಪನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೈ ಕಾಲು ಮೂವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗಂತೂ ಖುಷಿ ಆಯಿತು, ರಿಕವರ್ ಆಗ್ತಾ ಇದ್ದಾರೆ ಅಂತ. ಸೊ ಫೈನಲಿ 3rd day ಹಿ ಬಿಕೇಮ್ ಫೈನ್ ಆ್ಯಂಡ್ ವಿ ರಿಮೂವ್ ದಿ ಟ್ಯೂಬ್. ಬದುಕೊಂಡ್ರು. ನೌ ಹೀ ಈಸ್ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಅನಾಟಮಿ. ಸೊ ಅವತ್ತೆಷ್ಟು ಖುಷಿ ಆಯಿತು ಅಂದರೆ, ನಮ್ಮ ಪ್ರಿನ್ಸಿಪಾಲ್ ನಮ್ಮಿಬ್ಬರು ಕರೆದುಬಿಟ್ಟು, ಯು ಆರ್ ದಿ ಹೀರೋಸ್ ಆಫ್ JNMC. ತುಂಬ ಖುಷಿ ಆಯಿತು ಅವ್ರು. ಸೊ ದಟ್ಸ್ ವೇರ್ ಐ ಸ್ಟಾರ್ಟೆಡ್ ಸ್ನೇಕ್ ಬೈಟು ಟ್ರೀಟ್ಮೆಂಟು. ಸ್ವಲ್ಪ ಕಲ್ತಿದ್ದು ಬೆಳಗಾಮಲ್ಲಿ JN ಮೆಡಿಕಲ್ ಕಾಲೇಜಲ್ಲಿ. ದಟ್ಸ್ ವೇರ್ ಐ ಸ್ಟಾರ್ಟೆಡ್. ಸೊ ಈ ಒಂದು ಇನ್ಸಿಡೆಂಟು ನಿಮಗೆ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಂಥ ಕುತೂಹಲ, ಸ್ಫೂರ್ತಿ ಶುರುವಾಗುತ್ತೆ. ಈ ಡಾಕ್ಟರ್ ಆಗಬೇಕನ್ನೋ ಕನಸು ಹೇಗೆ ಅಂತ? ಬೇಸಿಕಲಿ ಐಮ್ ಫ್ರಮ್ ಹೊಸಕೋಟೆ, M ಸತ್ಯವಾರ ಅಂತ ಪಕ್ಕದಲ್ಲಿ ಹಳ್ಳಿ ಇದೆ. ವ್ಯವಸಾಯ ಕುಟುಂಬದ ಬಂದದ್ದು. ಐ ಲಾಸ್ಟ್ ಮೈ ಮದರ್ ವೆರಿ ಅರ್ಲಿ. ಶಿ ಹ್ಯಾಡ್ CA ಸರ್ವಿಕ್ಸ್. ಸೊ ಆವಾಗಲೂ ಏನೋ ಒಂಥರ ಐ ಶುಡ್ ಬಿಕಮ್ ಎ ಡಾಕ್ಟರ್. ಮನೆಯವರು ಎನ್ಕರೇಜ್ ಮಾಡಿದ್ರು, ಚೆನ್ನಾಗಿ ಓದ್ತಾ ಇದೆಯಾ, ಡಾಕ್ಟ್ರ್ ಆಗು ಅಂತ. ಸೊ ಮನೆಯವರ ಇಷ್ಟದಿಂದ ಪ್ಲಸ್ ನನ್ನ ಸ್ವಇಚ್ಛೆಯಿಂದ ಡಾಕ್ಟರ್ ಆಗಿದ್ದು. ಓಕೆ. ಸೊ ಡಾಕ್ಟರ್ ಆಗಿ 40 ವರ್ಷಗಳ ವೃತ್ತಿ ಬದುಕು ನಿಮ್ಮದು. ಅದರಲ್ಲೂ ಕೂಡ ಎಸ್ಪೆಷಲಿ 31 ವರ್ಷದಿಂದ
ಈ ಒಂದು ಸಬ್ಜೆಕ್ಟಲ್ಲಿ ಸ್ನೇಕ್ ಬೈಟ್ ಸಬ್ಜೆಕ್ಟ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಬರ್ತಿರೋವಂಥದ್ದು. ಇದೇ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಹೋದರೆ ಯೂಶಲಿ ಹಾವು ಕಚ್ಚಿದೆ ಅಂದ ತಕ್ಷಣ ಎಲ್ಲರೂ ಏನೋ ಅವರ ಸುತ್ತಮುತ್ತ ಏನು ಔಷಧಿ ಸಿಗುತ್ತೆ ತಕ್ಷಣಕ್ಕೆ ಏನು ಮಾಡೋದಕ್ಕಾಗತ್ತೆ ಅದನ್ನೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಇವತ್ತಿಗೂ ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಗ್ರಾಮೀಣ ಪ್ರದೇಶಗಳಲ್ಲಿ ಇದಕ್ಕೂ ಒಂದು ಸಪ್ರೇಟ್ ಆದಂಥ ಟ್ರೀಟ್ಮೆಂಟ್ ಇದೆ, ಇದಕ್ಕೂ ಕೂಡ ಒಂದು ಚಿಕಿತ್ಸೆ ಇದೆ ಅನ್ನೋದು ಗೊತ್ತೇ ಇಲ್ಲ. ನಿಮ್ಗೆ ಅನ್ಸುತ್ತಾ ಬಹಳಷ್ಟು ಜನಕ್ಕೆ ಇದು ಗೊತ್ತಿದೆ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಏನಾದರೂ? ಬಿಗಿನಿಂಗಲ್ಲಿ ಪೇಷಂಟಿಗೆ ಕನ್ವಿನ್ಸ್ ಮಾಡಿ ತುಂಬ ಕಷ್ಟ ಆಗ್ತಾ ಇತ್ತು. ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರೆ ಇಲ್ಲ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗ್ತಾ ಇದ್ರು, ಇಲ್ಲ ನಾವು ಮಂತ್ರ ಹಾಕ್ಸ್ತೀವಿ ಅಲ್ಲಿ ಮಂತ್ರ ಹಾಕ್ಸ್ತೀವಿ ಅಂತ, ಮತ್ತೆ ಕಾಂಪ್ಲಿಕೇಶನ್ ವಾಪಸ್ ಬರ್ತಾ ಇದ್ರು. ದಿ ಅರ್ಲಿಯರ್ ಬಿಲೀಫ್ ವಾಸ್ ಹಾವು ಕಚ್ಚಿದ್ರೆ ಮಂತ್ರ ಹಾಕ್ಸು ವಾಸಿ ಆಗುತ್ತೆ. ಟು ಟೆಲ್ ಯು ದ ಫ್ಯಾಕ್ಟ್, ನಮ್ಮ ಇಂಡಿಯಾಲಿ ಸುಮಾರು ಒಂದು 2,000 ವೆರೈಟಿ ಇದೆ. ಅದರಲ್ಲಿ 85 to 90% ಆಫ್ ದ ಸ್ನೇಕ್ಸ್ ಆರ್ ನಾನ್ ವೆನಮಸ್, ವಿಷ ಇರೋದಿಲ್ಲ. ವೆರಿ ಫ್ಯೂ ಸ್ನೇಕ್ಸ್ ಆರ್ ವೆನಮಸ್. ನಾವು ಬಿಗ್ 4 ಅಂತ ಹೇಳ್ತೀವಿ, ಕೋಬ್ರಾ, ರಜಲ್ ವೈಪರ್, ಸಾಸ್ಕೆಡ್ ವೈಪರ್ ಮತ್ತು ಕ್ರೇಟ್ ಅಂತ. ಇವುಗಳ ಪಂಗಡಕ್ಕೆ ಸೇರಿದ ಹಾವುಗಳು ಮಾತ್ರ ವಿಷ ಇರುತ್ತೆ. ಇಷ್ಟು ದಿನ ಏನು ಮಾಡ್ತಾ ಇದ್ರು, ಮೋಸ್ಟ್ ಆಫ್ ದ ಸ್ನೇಕ್ಸ್ ಹಳ್ಳಿ ಕಡೆ ದೇ ಆರ್ ನಾನ್ ವೆನಮಸ್. ಕಚ್ಕೊಂಡು ಹೋಗ್ತಾರೆ. ಪುರಾತನ ಕಾಲದಿಂದ ಯಾರೋ ಮಂತ್ರ ಹಾಕ್ತಾರೆ, ಮಂತ್ರ ನೀವು ಸಹ ಹಾಕ್ಬೋದು, ಯಾರು ಬೇಕಾದ್ರೂ ಹಾಕ್ಬೋದು, ವಿಷಾನೇ ಇರಲ್ಲ ಹಾವಲ್ಲಿ. ಮಂತ್ರ ಹಾಕಲಿ ಬಿಡಲಿ ಅವನು ವಾಸಿ ಆಗುತ್ತೆ. ಆ ಕಲ್ಪನೆ ಏನು, ಅವ್ರು ಮಂತ್ರ ಹಾಕಿದ್ರು ಅದಕ್ಕೆ ವಾಸಿ ಆಯಿತು ಅಂತ. ಪೇಷಂಟ ಸೀರಿಯಸ್ ಆಗ್ತಾ ಇದ್ದರೆ, ಈಗ ಕೋಬ್ರಾ ಮತ್ತು ಕ್ರೇಟ್ ಕಚ್ಚಿದ್ರೆ ನ್ಯೂರೋ ಪ್ಯಾರಾಲಿಸಿಸ್, ಉಸಿರಾಡ್ಲಿಕ್ಕಾಗಲ್ಲ, ನಿಧಾನಕ್ಕೆ ಪ್ರಾಣ ಹೋಗುತ್ತೆ. ದೇಲ್ಸ ನಾನು ಮಂತ್ರ ಹಾಕಿದ್ದೀನಿ ಮುಗೀತು, ಕೊಳಕುಮಂಡಲಾದರೆ ಕಾಲುತ್ತಾ ಬರುತ್ತೆ, ಇಲ್ಲಪ್ಪ ನಾನು ಮಂತ್ರ ಹಾಕಿದ್ದೀನಿ ಇಳಿಯುತ್ತೆ. ಸೊ ಆ ಕಲ್ಪನೆಯಿಂದ ಏನು ಮಾಡ್ತಾಯಿದ್ರು ಇಷ್ಟು ವರ್ಷ, ಹಾವು ಕಚ್ತು ಮಂತ್ರ ಹಾಕ್ಸು, ಸೊಪ್ಪಿಡು ಎಣ ಮಾಡು ಅಂತ ಹೇಳ್ತಾಯಿದ್ರು. ನಾವು ಥಿಂಗ್ಸ್ ಹವ್ ಚೇಂಜ್. ಲಾಸ್ಟ್ 30 yearsಲ್ಲಿ I have tried to educate people. In fact, I give presentations, I give lectures to various colleges, ಎಲ್ಲೇ ಸ್ಕೂಲು ಕಾಲೇಜ್ ಎಲ್ಲೇ ಕರಲಿ ಹೋಗ್ತೇನೆ. I give presentations, what to do, what not to do in snake bites, why you should go to the hospital. I try to educate and reasonably I have educated. ನಾವು ಸಿನಿಮಾಗಳಲ್ಲಿ ನೋಡ್ತೀವಿ ಕೆಲವು ದೃಶ್ಯಗಳನ್ನು. ಯೂಶಲ್ ಆಗಿ ನನ್ನ ಕುತೂಹಲಕ್ಕೆ ಈ ಪ್ರಶ್ನೆ, ಹಾವು ಕಚ್ಚಿದೆ ಅಂದ ತಕ್ಷಣ ಬಾಯಲ್ಲಿ ನೊರೆ ಬರುವಂಥದ್ದು ನೋಡಿದ್ದೀವಿ, ಅದು ಹೌದಾ, ಬರುತ್ತಾ? ಹೌದು. ಯಾವ ಹಾವುಗಳಲ್ಲಿ ಅಂತಂದರೆ, ಆ್ಯಸ್ ಐ ಟೋಲ್ಡ್ ಯು, ಹಾವುಗಳಲ್ಲಿ 2 ಥರ ವಿಷ ಇದೆ. ಒಂದು ಹಿಮೋಟಾಕ್ಸಿನ್, ಇನ್ನೊಂದು ನ್ಯೂರೋಟಾಕ್ಸಿನ್. ನ್ಯೂರೋಟಾಕ್ಸಿನ್ ಇರೋದು ಕೋಬ್ರಾ ಮತ್ತು ಕ್ರೇಟಲ್ಲಿ. ಹಾವು ಕಚ್ಚಿದ ತಕ್ಷಣ ಅರ್ಧ ಗಂಟೆ 1 ಗಂಟೆಯಲ್ಲಿ, ಎಸ್ಪೆಷಲಿ ಇನ್ ಕೋಬ್ರಾ, ಮಸಲ್ಸ್ ಎಲ್ಲ ಪ್ಯಾರಲೈಸ್ ಆಗಿ ಬರುತ್ತೆ. ಎಂದು ನಾವು ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಿ. ಸ್ಮಾಲೆಸ್ಟ್ ಮಸಲ್ಸ್ ಆರ್ ದಿ ಫಸ್ಟ್ ಒನ್ ಟು ಗೆಟ್ ಪ್ಯಾರಲೈಸ್ಡ್. ಉದಾಹರಣೆಗೆ ಕಣ್ಣಿನ ಮಾಂಸಖಂಡಗಳು. ಕಣ್ಣು ಮಾಂಸಖಂಡ ಪ್ಯಾರಲೈಸ್ ಆದ ತಕ್ಷಣವೇ ಕಣ್ಣು ತೆಗಿಲಿಕ್ಕಾಗಲ್ಲ, ಮುಚ್ಚಲಿಕ್ಕಾಗಲ್ಲ, ಕಣ್ಣು ಹೀಗಿರುತ್ತೆ. ಸೊ ಮುಚ್ಚಲಿಕ್ಕಾಗಲ್ಲ. ಅವಾಗೇನು ಮಾಡುತ್ತೆ, ನೆಕ್ಸ್ಟು ಮಾತಾಡ್ಲಿಕ್ಕಾಗಲ್ಲ, ನೆಕ್ಸ್ಟು ನುಂಗ್ಲಿಕ್ಕಾಗಲ್ಲ. ಅವಾಗೇನಾಗುತ್ತೆ, ನಮ್ಮ ಬಾಯಲ್ಲಿ ಪ್ರೊಡ್ಯೂಸ್ ಆದ ಸಲೈವ ಹಿ ಕೆನಾಟ್ ಸ್ವ್ಯಾಲೋ, ಬಾಯಲ್ಲೇ ಇರುತ್ತೆ, ಮತ್ತು ಉಸಿರಾಡ್ಲಿಕ್ಕೆ ಹೋಗಲ್ಲ. ಆ ಏರ್ ಮತ್ತು ಸಲವೆ 2 ಮಿಕ್ಸ್ ಆಗಿ ಬಬಲ್ಸ್ ಬರುತ್ತೆ. ದಟ್ ಈಸ್ ಫ್ರಾತ್ ಅಂತ ಹೇಳ್ತೀವಿ, ಫ್ರಾದಿಂಗ್. ಫ್ರಾದಿಂಗ್ ಈಸ್ ಒನ್ ಆಫ್ ದಿ ಸೈನ್ಸ್ ಆಫ್ ಕೋಬ್ರಾ ಬೈಟ್ಸ್. ದಟ್ ಈಸ್ ಟ್ರೂ. ಓಕೆ. ಆ್ಯಂಡ್ ಹಾವು ಕಚ್ಚಿದ ತಕ್ಷಣ ಸಾಕಷ್ಟು ಸಲ ಹಾಸ್ಪಿಟ್ಲಿಗೆ ರೀಚ್ ಆಗೋಕ್ಕೆ ಲೇಟ್ ಆಗುತ್ತೆ, ಎಲ್ಲೋ ದೂರದಲ್ಲಿ ಹಾಸ್ಪಿಟಲ್ ಇರುತ್ತೆ ಅಂದ ತಕ್ಷಣ ಫಸ್ಟ್ ಏಡ್ ಏನು ಮಾಡ್ಬೋದು? ಹಾವು ಕಚ್ಚಿದ ತಕ್ಷಣಕ್ಕೆ ನಾವು ಏನು ಮಾಡಬಹುದು? ಯಾವುದೇ ಹಾವಾಗಲಿ, ನಿಮಗೆ ಅನಿಸಿದ್ರೆ ಅದು ವೆನಮಸ್ಸೋ ನಾನ್ ವೆನಮಸ್ ಏನೇ ಹಾವಾಗಲಿ, ಹಾವು ಕಚ್ಚಿದ ತಕ್ಷಣ ಓಡಬೇಡಿ. ಹೊಡೆದ್ರೆ ಏನಾಗುತ್ತೆ ಅಂತಂದರೆ, ಬಿಕಾಸ್ ಆಫ್ ರ್ಯಾಪಿಡ್ ಆ್ಯಕ್ಟಿವಿಟಿ ವೆನಮೆಲ್ಲ ಹಾರ್ಟ್ ಕಡೆ ಹೋಗುತ್ತೆ, ಮತ್ತು ಹಾರ್ಟಿಂದ ಬೇರೆ ಎಲ್ಲ ಭಾಗಕ್ಕೆ ಹಬ್ಬುತ್ತೆ. ಯು ಗೆಟ್ ಪಾಯ್ಸನ್ಡ್ ಆರ್ ಪ್ಯಾರಲೈಸ್ ವೆರಿ ಫಾಸ್ಟ್. ಸೊ ಓಡಬೇಡಿ, ಆ್ಯಸ್ ಲೆಸ್ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಸ್ ಪಾಸಿಬಲ್. ಹೆದರ್ಕೋಬೇಡಿ. ಥಿಂಗ್ಸ್ ಹವ್ ಚೇಂಜ್, ಕಾಲ ಬದಲಾಗಿ. ದೇರ್ ಆರ್ ಹಾಸ್ಪಿಟಲ್, ದೇರ್ ಆರ್ ಡಾಕ್ಟರ್ಸ್ ಟು ಟ್ರೀಟ್ ಸ್ನೇಕ್ ಬೈಟ್. ಹೆದರ್ಕೋಬೇಡಿ. ಮೆನಿ ಪೀಪಲ್ ಡೈ ಆಫ್ ವೆನ್ ದೇ ಗೆಟ್ ಸ್ಕೇರ್ಡ್. ಸೊ ಹೆದರ್ಕೋಬೇಡಿ. ಏನು ಕುಡಿಬೇಡಿ, ನೀರೇನು ಕುಡಿಬೇಡಿ. ಅರ್ಜೆಂಟಾಗಿ ಕಚ್ಚಿರೋ ಭಾಗಕ್ಕಿಂತ ಮೇಲ್ಗಡೆ, ಒಂದು 4 ಇಂಚ್ ಮೇಲ್ಗಡೆ ಯಾವುದಾದ್ರೂ ಅಗಲ ಇರುವಂಥ ಬಟ್ಟೆ, ಅದು ಕರ್ಚೀಫ್ ಆಗಲಿ, ಹೆಂಗಸರ ವೇಲ್ ಆಗಲಿ, ಮಫ್ಲರ್ ಆಗಲಿ, ಏನೇ ಹಾಕ್ಕೊಳ್ಳಿ. ವೈರ್ಸು ಮತ್ತು ಹಗ್ಗ ಯೂಸ್ ಮಾಡಬೇಡಿ. ಕೆಲವರು ಬರ್ತಾರೆ, ಹಾಸ್ಪಿಟ್ಲಿಗೆ ಬರ್ತಾರೆ, ವೈರು ಮತ್ತು ಹಗ್ಗ ಗಟ್ಟಿ ಕಟ್ಕೊಂಡು ಬರ್ತಾರೆ. ದಿ ಐಡಿಯಾ ಆಫ್ ಅಪ್ಲೈಯಿಂಗ್ ಪ್ರೆಷರ್ ಬ್ಯಾಂಡೇಜ್ ಈಸ್, ಈಗ ನಮ್ಮ ರಕ್ತನಾಳದಲ್ಲಿ
ವೆಯ್ನ್ಸ್ ಮತ್ತು ಆರ್ಟ್ರಿ ಅಂತ ಹೇಳ್ತೀವಿ. ವೆಯ್ನ್ಸು ಅಶುದ್ಧ ರಕ್ತವನ್ನು ಹಾರ್ಟ್ ಕಡೆ ತೊಗೊಂಡೋಗುತ್ತೆ, ಮತ್ತು ಹಾರ್ಟಿಂದ ಪ್ಯೂರ್ ಬ್ಲಡ್ ಆರ್ಟ್ರಿ ಅಂತ ಹೇಳ್ತೀವಿ ಬೇರೆ ಭಾಗಕ್ಕೆ ಬರುತ್ತೆ. ದಿ ಐಡಿಯಾ ಆಫ್ ಅಪ್ಲೈಯಿಂಗ್ ಪ್ರೆಷರ್ ಬ್ಯಾಂಡೇಜ್ ಈಸ್ ಟು ಪ್ರಿವೆಂಟ್ ವೀನಸ್ ಬ್ಲಡ್ ಗೋಯಿಂಗ್ ಟುವರ್ಡ್ಸ್ ದಿ ಹಾರ್ಟ್. ಸೊ ವಿಷಾನ ಕ್ಯಾರಿ ಮಾಡಿಕೊಂಡು ಹಾರ್ಟ್ ಕಡೆ ಹೋಗ್ತಾ ಇರುತ್ತೆ. ಪ್ರಿವೆಂಟ್ ದ್ಯಾಟ್. ಎಷ್ಟು ಗಟ್ಟಿ ಕಟ್ಟಬೇಕು? ಯುವರ್ ಫಿಸ್ಟ್ ಪ್ರೆಷರ್, ನಿಮ್ಮ ಹಿಡಿಯಷ್ಟು ಪ್ರೆಷರ್ನ ಇರಬೇಕು. ನೀವು ಮಫ್ಲರೆ ಕಟ್ಟಿ, ವೇಲೆ ಕಟ್ಟಿ, ಏನೇ ಕಟ್ಟಿ ಹೀಗೆ ಕಟ್ಕೊಳ್ಳಿ. ಕೆಳಗಡೆಯಿಂದ ಒಂದು ಪೆನ್ಸಿಲ್ ಪಾಸ್ ಮಾಡಿ ಹಾಕ್ಬೋದು, ಅಷ್ಟು ಕಟ್ಟಿದ್ರೆ ಸಾಕು, ಬೇರೆ ಏನು ಮಾಡೋದು ಬೇಡ. ದಟ್ ಈಸ್ ದಿ ಓನ್ಲಿ ಫಸ್ಟ್ ಏಡ್ ಯು ಶುಡ್ ಡು. ಬೇರೆ ಕಟ್ ಮಾಡೋದಾಗಲಿ, ಕೆಲವರು ಕೋಳಿನ ತಂದು ಅಲ್ಲಿ ಬಿಡ್ತಾರೆ, ಮತ್ತು ಕೆಲವರು ಬಾಯಲ್ಲಿ, ಅವೆಲ್ಲ ಏನು ಸರ್ಕಸ್ ಮಾಡೋದು ಬೇಡ. ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಸೊ ಬೆಸ್ಟ್ ಈಸ್ ಓನ್ಲಿ ಫಸ್ಟ್ ಏಡ್ ಯು ಕ್ಯಾನ್ ಡೂ ಈಸ್ ಅಪ್ಲೈ ಪ್ರೆಷರ್ ಬ್ಯಾಂಡೇಜ್ ಆ್ಯಂಡ್ ರೀಚ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಮುಂಚಾದ್ರೆ ಎತ್ತಿನ ಗಾಡೀಲಿ ಬರ್ತಾಯಿದ್ರು, ಈಗ ಎಲ್ಲರ ಹತ್ರ ಓನ್ ವೆಹಿಕಲ್ ಇದೆ, ಕಾರ್ ಇದೆ. ಯು ಕ್ಯಾನ್ ರೀಚ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ದೇಹದಲ್ಲಿರುವಂಥ ವಿಷನ ಬಾಯಿಂದ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ನೋ, ಇನ್ಫ್ಯಾಕ್ಟ್ ಇಟ್ಸ್ ಡೇಂಜರಸ್. ಇನ್ ಕೇಸ್ ನಿಮಗೇನು ಕಟ್ಟಿತ್ತು ಅಂತ ಹೇಳ್ಕೊಳ್ಳಿ, ಎಸ್ಪೆಷಲಿ ಮ್ಯೂಕಸ್ ಮೆಂಬ್ರೇನ್ ಬೇಗ ಅಬ್ಸರ್ವ್ ಆಗುತ್ತೆ. ಬಾಯಲ್ಲಿ ಏನೋ ಕಟ್ಟಿದ್ದು, ಬಾಯಲ್ಲಿ ಹುಣ್ಣಿತ್ತು, ನೀವೇನಾದರೂ ವಿಷ ಹಿರ್ಲಿಕ್ಕೆ ಹೋದರೆ ಇಟ್ ಕ್ಯಾನ್ ಗೋ ಇನ್ ಟು ಯುವರ್ ಬ್ಲಡ್ ಥ್ರೂ ಎ ಕಟ್. ಸೊ ಬೆಟರ್ ನಾಟ್ ಟು ಡೂ ಎನಿಥಿಂಗ್. ಎಷ್ಟು ಟೈಮ್ ಒಳಗಡೆ ಟ್ರೀಟ್ಮೆಂಟ್ ತಗೊಳ್ಬೇಕು? ಹಾವು ಕಚ್ಚಿದ ಎಷ್ಟು ಸಮಯದ ಒಳಗಡೆ? ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಹಾವು ಕಚ್ಚಿದ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್, ಎಷ್ಟು ಬೇಗ ಬರ ಅಷ್ಟು ಬೇಗ. ಕೋಬ್ರಾ ಬೈಟಲ್ಲಿ ವಿತಿನ್ ಹಾಫ್ ಅನ್ ಅವರ್ ಟು 1 hour ನಿಮ್ಮನ್ನು ಇಟ್ ಕ್ಯಾನ್ ಕಿಲ್ ಯು. ಒಳಗಡೆ ಹೋಯ್ತು, ಯು ಗೆಟ್ ಪ್ಯಾರಲೈಸ್ಡ್. ಫಸ್ಟು ಹೋಗೋದು ಕಣ್ಣಿನ ಮಾಂಸ್ಕಂಡ, ಡಬಲ್ ವಿಷನ್ ಬರುತ್ತೆ, ದೃಷ್ಟಿ ಕಾಣಲ್ಲ, ಕಣ್ಣು ಮುಚ್ಕೊಂಡು ಹೋಗುತ್ತೆ, ಮಾತಾಡ್ಲಿಕ್ಕಾಗಲ್ಲ. ಕೋಬ್ರಾ ಬೈಟಲ್ಲಿ ಯು ಶುಡ್ ರೀಚ್ ದ ಹಾಸ್ಪಿಟಲ್ ವಿತಿನ್ ಹಾಫ್ ಅನ್ ಅವರ್ ಟು 1 hour. ಕ್ರೇಟ್ ಈಸ್ ಎ ವೆರಿ ಕನ್ನಿಂಗ್ ಸ್ನೇಕ್. ಗೊತ್ತೇ ಆಗಲ್ಲ. ಇನ್ಫ್ಯಾಕ್ಟ್ ಬೈಟ್ ಮಾರ್ಕೋ ಗೊತ್ತಾಗಲ್ಲ. ಸಮ್ಟೈಮ್ಸ್ ಇಟ್ ಟೇಕ್ಸ್ 6 to 8 hours ಟು ಗೆಟ್ ಪ್ಯಾರಲೈಸ್ಡ್. ನಿಧಾನಕ್ಕೆ. ಅದೇ ಮಂಡಲ ಆದರೆ ಯು ಹ್ಯಾವ್ ಸಫಿಷಿಯಂಟ್ ಟೈಮ್, 1 to 2 hours ಇರುತ್ತೆ. ಬಟ್ ಆ ಇದು ಕಚ್ಚದ ಭಾಗ ಏನಿರುತ್ತೆ ಕೊಳ್ಕೊಂಡು ಬರುತ್ತೆ, ಊದ್ಕೊಂಡು ಬರುತ್ತೆ, ಬ್ಲೆಬ್ಸ್ ಆಗುತ್ತೆ, ಕೊಳ್ಕೊಂಡು ಬರುತ್ತೆ. ಸೊ ಜನರಲ್ ಸೇಯಿಂಗ್ ಈಸ್ ರೀಚ್ ದಿ ಹಾಸ್ಪಿಟಲ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್, ವಿತಿನ್ ಹಾಫ್ ಅನ್ ಅವರ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ನಿಮಗೆ ತುಂಬ ದೂರ ಇದ್ರಿ, ಪ್ಲೀಸ್ ಅಪ್ಲೈ ಪ್ರೆಷರ್ ಬ್ಯಾಂಡೇಜ್ ಆ್ಯಂಡ್ ಗೋ ಟು ದ ಹಾಸ್ಪಿಟಲ್. ನಿಮ್ಮ ಹತ್ತಿರ ಯಾವ ಹಾಸ್ಪಿಟಲ್ ಇದೆ ಅಲ್ಲಿ ಹೋಗಿ, ಡಾಕ್ಟ್ರ್ ಗೈಡ್ ಮಾಡ್ತಾರೆ ನಿಮಗೆ. ಇಂಥ ಹಾಸ್ಪಿಟ್ಲಿಗೆ ಹೋಗಿ, ಅಲ್ಲಿ ಫೆಸಿಲಿಟಿ ಚೆನ್ನಾಗಿದೆ, ಅಲ್ಲಿ ವೆಂಟಿಲೇಟರ್ ಇದೆ, ಅಲ್ಲಿ ಅನಸ್ತೆಸಿಯಾ ಇರ್ತಾರೆ, ಅಲ್ಲಿ ಹೋಗಿ ಗೈಡ್ ಮಾಡ್ತಾರೆ. ಸೊ ರೀಚ್ ದಿ ಹಾಸ್ಪಿಟಲ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ನೀವು ಅವಾಗಲೇ ಹೇಳ್ತಾ ಇದ್ರಿ, ಹಾವು ಕಚ್ಚಿದಾಗ ಆ ವಿಷ ಸ್ಪ್ರೆಡ್ ಆಗೋ ಚಾನ್ಸಸ್ ಹೇಗಿರುತ್ತೆ, ಎಷ್ಟಿರುತ್ತೆ, ಯಾವ ಭಾಗದಲ್ಲಿ ಕಚ್ಚಿದ್ರೆ ಸ್ಪ್ರೆಡ್ ಆಗೋ ಅಂಥ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ ಅನ್ನೋದ್ರ ಬಗ್ಗೆ? ಹಾರ್ಟ್ಗೆ ಯಾವ ಭಾಗ ಹತ್ತಿರ ಇರುತ್ತೆ ಅಲ್ಲಿ ಕಚ್ಚಿದ್ರೆ ವಿಷ ಬೇಗ ಹೋಗುತ್ತೆ. ಉದಾಹರಣೆಗೆ ಐ ಹ್ಯಾವ್ ಸೀನ್ ಫ್ಯೂ ಪೇಷಂಟ್ಸ್, ಚೀಕಿಗೆ ಕಚ್ಚಿದೆ ಹಾವು, ಕೆನ್ನೆಗೆ ಕಚ್ಚಿದೆ, ಮಲಗಿದಾನೆ, ಕೋಬ್ರಾ ಕೆನ್ನೆ ಕಚ್ಚಿದೆ. ಸೊ ಹಿ ಗೆಟ್ಸ್ ಪ್ಯಾರಲೈಸ್ ವೆರಿ ಫಾಸ್ಟ್. ಅದೇ ಕಾಲಕ್ಕೆ ಕಚ್ಚಿದ್ರೆ ಯು ಹ್ಯಾವ್ ಸಮ್ ಟೈಮ್, ಅಲ್ಲಿಂದ ರಕ್ತ ಬರಲಿಕ್ಕೆ ಇಟ್ ಟೇಕ್ ಸಮ್ ಟೈಮ್. ಸೊ ಹಾರ್ಟಿಂದ ದೂರ ಇರೋ ಭಾಗ ಕಾಲಕ್ಕೆ ಕಚ್ಚಿದ್ರೆ ಲೇಟು, ಕೈ ಕಚ್ಚಿದ್ರೆ ಒಂದು ಸ್ವಲ್ಪ ಫಾಸ್ಟು, ಎನಿವೇರ್ ಅರೌಂಡ್ ದಿ ಹೆಡ್ ಬೇಗ ಆಗುತ್ತೆ. ಓಕೆ, ಲಾಸ್ಟ್ ಮಿನಿಟಲ್ಲಿ ಬಂದಿರುವಂಥ ಕೇಸಸ್ ಹ್ಯಾಂಡಲ್ ಮಾಡಿರೋದು ಕೂಡ ಇದೆಯಾ? ಐ ಹ್ಯಾಡ್ ದಿ ಆಪರ್ಚುನಿಟಿ. ಒಂದು 3-4 ಎಕ್ಸಾಂಪಲ್ ಹೇಳ್ತೀನಿ. ಒನ್ ಗರ್ಲ್, 1.5 year old ಗರ್ಲ್ ವಾಸ್ ಬ್ರಾಟ್ ಟು ದ ಹಾಸ್ಪಿಟಲ್ ಸೇಯಿಂಗ್ ದಟ್ ಸರ್ ಗೋಲಿ ಆಡ್ತಾ ಇದ್ಲು, ಕಲ್ಲು ಸಂದಿಗೆ ಗೋಲಿ ಹೋಯಿತು, ತಗೊಳ್ಳಿಕ್ಕೆ ಕೈ ಹಾಕಿದ್ರು, ಸಡನ್ನಾಗಿ ಒಂದು ಹಾವು ಕಚ್ತು ಅಂತ. ಓಕೆ, ಆ ಪೇಷಂಟ್ ಬಂದಾಗ 1.5 year ಗರ್ಲ್, ಉಸಿರಿಲ್ಲ, ಏನೂ ಇಲ್ಲ, ಆಲ್ಮೋಸ್ಟ್ ಬ್ರಾಡ್ ಡೆಡ್. ಇದ್ದ ಪೇಷಂಟ್ಸ್ ಎಲ್ಲಾನು ಅಯ್ಯೋ ಮಗು ತೀರೋಗಿದೆ ಅಂತ. ದಟ್ ಫಾದರ್ ವಾಸ್ ಕ್ರೈಯಿಂಗ್, ಸಾರ್ ನಿಮ್ಮ ಕಾಲಿಗೆ ಬೀಳ್ತೀನಿ, ಮಗು ನೋಡಿ ಸರ್, ಒಂದು ಸಾರಿ ಸ್ಟೆಥೋಸ್ಕೋಪ್ ಇಟ್ಟು ನೋಡಿ ಸರ್ ಅಂತ. ನಾ ಸ್ಟೆತ್ತಿಟ್ಟು ನೋಡಿದಾಗ ಹಾರ್ಟ್ ವಾಸ್ ಸ್ಟಿಲ್ ಬೀಟಿಂಗ್. ನಾವು ಬ್ರಾಡಿಕಾರ್ಡಿಯಾ ಅಂತ ಹೇಳ್ತೀವಿ, ಹಾರ್ಟ್ ಟಕ್ ಟಕ್ ಅಂತ. ಇಮಿಡಿಯೇಟ್ಲಿ ಅಲ್ಲೇನೆ ಗೇವ್ ಅ ಮೌತ್ ಟು ಮೌತ್. ದಿಸ್ ಇಸ್ ಆಲ್ಮೋಸ್ಟ್ 25 years ಬ್ಯಾಕ್. ಇಮಿಡಿಯೇಟ್ಲಿ ಟ್ಯೂಬ್ ಇರುತ್ತಲ್ಲ, ಇಂಟಿಬೇಷನ್ ಅಂತ ಹೇಳ್ತೀವಿ, ಆ ಟ್ಯೂಬ್ ತೊಗೊಂಡು ಇಂಟಿಬೇಟ್ ಮಾಡಿ ಐ ಸ್ಟಾರ್ಟೆಡ್ ವೆಂಟಿಲೇಟಿಂಗ್. ಇಟ್ ಟುಕ್ ನಿಯರ್ಲಿ 1.5 days for recovery. That girl survived, and in fact I had the privilege of attending her wedding also. Okay. This is one. ಎರಡನೇದು ಕೆನ್ನೆ ಕಚ್ಚಿರೋದು ಅಷ್ಟೇ, he was brought completely paralyzed. That patient also intubated and revived one daily. One more good example, why you have to use your common sense sometimes ಅನ್ನೋದಕ್ಕೆ. ಒಬ್ಬ ತಾತ 65-year-old ಮ್ಯಾನ್ ನನಗೆ ಮನೆಗೆ ಕಾಲ್ ಮಾಡಿದ್ರು, ಸರ್ ಪೇಷಂಟು ಉಸಿರಾಡ್ತಾ ಇಲ್ಲ, ಈ ಸ್ಟ್ರಗ್ಲಿಂಗ್ ಟು ಬ್ರೀತ್,
ಒಂದ್ಸರಿ ಬಂದು ನೋಡಿ, ಬೇರೆ ಯಾವುದೋ ಹಾಸ್ಪಿಟ್ಲ್ಗೆ ಹೋಗಿದ್ರಂತೆ, ಅವರು ತಾತನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಮೋಸ್ಟ್ಲಿ ಬದುಕಲ್ಲ, ಊರಿಗೆ ಹೋಗಿ ಅಂತ ಹೇಳಿದ್ರಂತೆ. ದೇ ವಾಂಟ್ ಟು ಟೇಕ್ ಎ ಚಾನ್ಸ್, ಬಂದಿದ್ದಾರೆ. ಹೌದಾ, ಬಂದೆ ಅಂದೆ ನಾನು. ಬೇಗ ಹೋದ ತಕ್ಷಣ ದಟ್ ಮ್ಯಾನ್ ವಾಸ್ ಸ್ಟ್ರಗ್ಲಿಂಗ್ ಟು ಬ್ರೀತ್. ಐ ವಾಂಟೆಡ್ ಟು ಸ್ಟಾರ್ಟ್ ಎ ಡ್ರಿಪ್. ಕೈ ನೋಡಿದೆ, ಕೈ ಊತ ಇತ್ತು, ತುಂಬ ಊತ ಇತ್ತು. ಹೌದಾ, ಏನಾಗಿದೆ, ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗಿಲ್ಲ, ಫುಲ್ ಊತ ಬಂದಿದೆ ಅಂದ್ಕೊಂಡು ಇನ್ನೊಂದು ಕೈ ನೋಡಿದೆ, ಇನ್ನೊಂದು ಕೈ ಊತ ಇರಲಿಲ್ಲ. ಸೊ ಕಾರ್ಡಿಯಕ್ ಡಿಸೀಸ್ ಆಗಿ ಊತ ಬಂದಿದ್ದರೆ ಕೈ ಕಾಲು ಎಲ್ಲ ಊತ ಇರಬೇಕಿತ್ತು. ಈ ಕೈ ಮಾತ್ರ ಊತ ಇದೆ, ಈ ಕೈ ಊತ ಇಲ್ಲ. ಇನ್ನು ಐ ಸ್ಟಾರ್ಟೆಡ್ IV ಲೈನ್ ಹಾಕಿ ಇಂಟ್ಯೂಬೇಟೆಡ್. ಐ ವಾಂಟೆಡ್ ಟು ನೋ ದಿ ಹಿಸ್ಟ್ರಿ. ಬೆಳಗ್ಗೆ ಕೇಳಿದೆ, ಬೆಳಗ್ಗೆ ಹೊತ್ತು ಏನು ಮಾಡ್ತಾರೆ ತಾತ? ಸರ್, ಬೆಳಗ್ಗೆ ಹೊತ್ತು ಎತ್ತುಗಳಿಗೆ ಮೇವು ತಿನ್ನಿಸ್ತಾರೆ. ಓಕೆ. ಹೌದಾ, ಒಂದು ಕೆಲಸ ಮಾಡಿ, ಊರಿಗೆ ಫೋನ್ ಮಾಡಿ ಮೇವಿದೆಲ್ಲ, ಜೋಳದ ಇದಿದೆಲ್ಲ ಒಂದು ಸ್ವಲ್ಪ ಹೀಗೆ ತೆಗೆದು ನೋಡ್ಲಿಕ್ಕೆ ಹೇಳಿ ಅಂತ. ತೆಗೆದು ನೋಡಿದ್ರೆ ದೆರ್ ವಾಸ್ ಎ ಯಂಗ್ ಕೋಬ್ರಾ. ಪ್ರಾಬಬಲಿ ಇವರು ಮುಟ್ಟಿದ್ದಾರೆ, ಮುಟ್ಟಿದ ತಕ್ಷಣ ಗೊತ್ತಾಗಿದೆ. ಅರ್ಲಿ ಮಾರ್ನಿಂಗಲ್ಲಿ ನಿದ್ದೆಗಳನ್ನಿರ್ತಾರೆ, ಗೊತ್ತಾಗಿಲ್ಲ. ಹಿ ವಾಸ್ ಪ್ಯಾರಲೈಸ್ಡ್. ಓಕೆ. ಸೊ ವಿನ್ ವಿ ಸ್ಟಾರ್ಟೆಡ್ ಗಿವಿಂಗ್ ASV ಆಂಟಿಸೈಕೋಟಿಕ್ ಸೀರಮ್ ಕೊಟ್ಟು ದಟ್ ಆಲ್ಸೋ ರಿಕವರ್ಡ್. ಅಂದರೆ ಲಾಸ್ಟ್ ಮಿನಿಟಲ್ಲಿ, ಈಗ ಹಾಗೂ ಅನ್ನೋ ಮಿನಿಟಲ್ಲಿ ಬಂದವರು. ಇಟ್ ಗಿವ್ಸ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಆ ಥರ ಪೇಷಂಟ್ ಬದುಕಿಸಿದಾಗ. ಹೇಗಿರುತ್ತೆ ಸರ್ ಚಿಕಿತ್ಸೆ? ಅಂದರೆ ಹಾವು ಕಚ್ಚಿದಾಗ ಏನು ಟ್ರೀಟ್ಮೆಂಟ್ ಕೊಡ್ತೀರಾ? ಏನಿರುತ್ತೆ ಪ್ರೊಸೀಜರ್ ಅಂತ? ಅಂದರೆ ಲೈಕ್ ಇಂಜೆಕ್ಷನ್, ಟ್ಯಾಬ್ಲೆಟ್ಸ್, ಈ ಥರ ಏನಿರುತ್ತೆ? ಸ್ನೇಕ್ ಬೈಟ್ ಅಂತ ಪೇಷಂಟ್ ಹಾಸ್ಪಿಟಲ್ ಒಳಗಡೆ ಬಂದ ತಕ್ಷಣ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ರ್ಯಾಪಿಡ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ ನಾವು. ವಿತಿನ್ 1 or 2 minutes ಯು ಶುಡ್ ಬಿ ಏಬಲ್ ಟು ಅಸೆಸ್ ವೆದರ್ ದಿಸ್ ಪೇಷಂಟ್ ಇಸ್ ಬಿಟನ್ ಬೈ ವೆನಮಸ್ ಸ್ನೇಕ್ ನಾನ್ ವೆನಮಸ್ ಸ್ನೇಕ್ ಅಂತ. ವಿಷ ಇರೋ ಹಾವು ಕಚ್ಚಿದ್ರೆ ಆ ಬೈಟ್ ಸೈಟಲ್ಲಿ, ಕೈ ಆಗಲಿ ಕಾಲೇ ಆಗಲಿ, ಭಯಂಕರ ಉರಿ ಇರುತ್ತೆ, ನೋವಿರುತ್ತೆ, ತುಂಬ ನೋವು. ಮತ್ತು ಬೈಟ್ ಮಾರ್ಕ್ ಇರುತ್ತೆ, 2 ಮಾರ್ಕ್ ಇರುತ್ತೆ, ಬೈಟ್ ಮಾರ್ಕ್. ದಿಸ್ ಇಸ್ ಕಾಲ್ಡ್ ಫ್ಯಾಂಗ್ಸ್ ಅಂತ. ಸೊ ಫ್ಯಾಂಗ್ಸ್ ಇತ್ತು ಮೋಸ್ಟ್ಲಿ ವೆನಮಸ್ ಸ್ನೇಕ್. ಭಯಂಕರ ನೋವು ಅಥವಾ ಕಪ್ಪಾಗಿತ್ತು ವೆನಮಸ್ ಸ್ನೇಕ್. ಬರೀ ಸ್ಕ್ರ್ಯಾಚ್ ಇತ್ತು ನಾನ್ ವೆನಮಸ್ ಸ್ನೇಕ್. ಮಲ್ಟಿಪಲ್ ಸ್ಮಾಲ್ ಹಲ್ಲಿರುತ್ತೆ ಅದಕ್ಕೆ. ಸೊ ನಾನ್ ವೆನಮಸ್ ಸ್ನೇಕ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ರ್ಯಾಪಿಡ್ ಕ್ಲಿನಿಕಲ್ ಅಸೆಸ್ಮೆಂಟ್. ಯು ಶುಡ್ ಬಿ ಏಬಲ್ ಟು ಕ್ವಿಕ್ಲಿ ಅಸೆಸ್. ಅಥವಾ ಕಣ್ಣನ್ನು ಎಳ್ಕೊಂಡು ಹೋಗ್ತಾ ಇತ್ತು, ನಿದ್ರಾವಸ್ಥೆಗೆ ಹೋಗ್ತಾ ಇದ್ರು ಅಂತಂದರೆ ಮೋಸ್ಟ್ಲಿ ಕೋಬ್ರಾ ಬೈಟ್. ವಿಷ ಹೋಗಿರೋ ಲಕ್ಷಣ ಕಂಡು ಬಂದ ತಕ್ಷಣ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ನಾವು. ಬ್ಲಡ್ ಟೆಸ್ಟ್ ಕಳಿಸ್ತೀವಿ. ಅದರಲ್ಲಿ ಏನೇನು ಮಾಡ್ತೀವಿ? ಒಂದು CBC ಅಂತ, ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ. ಇನ್ ಕೇಸ್ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಾ ಬರ್ತಾ ಇತ್ತು, ಮೋಸ್ಟ್ಲಿ ವೈಪರ್ ಬೈಟಲ್ಲಿ ಹೀಮೋಟಾಕ್ಸಿನ್ ಅಂತ ಹೇಳ್ತೀವಿ ನಾವು, ರಕ್ತದ ಪಾಯ್ಸನ್ನು. ಇಟ್ ಸ್ಟಾರ್ಟ್ಸ್ ಡೆಸ್ಟ್ರಾಯಿಂಗ್ ಆಲ್ ದಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಬೋತ್ ವೈಪರ್ಸ್, ರಸಲ್ ವೈಪರ್ ಮತ್ತು ಸಾಸ್ಕೆಟ್ ವೈಪರ್. ಸೊ ಇದು ಅಲ್ಲಿ ಬ್ಲೀಡ್ ಆಗ್ಲಿಕ್ಕೆ ಶುರು ಆಗುತ್ತೆ, ಬಾಯಲ್ಲಿ ಬ್ಲೀಡ್ ಆಗಕ್ಕೆ ಶುರು ಆಗುತ್ತೆ, ಯೂರಿನಲ್ಲಿ ಎಲ್ಲ ಕಡೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ, ಅಥವಾ ಊತ ಸ್ಟಾರ್ಟ್ ಆಗುತ್ತೆ. ಸೊ ಕಚ್ಚಿದ ಭಾಗದಲ್ಲಿ ಊತ ಇದ್ದರೆ, ಕಚ್ಚಿದ ಭಾಗದಲ್ಲಿ ನೋವಿದ್ದರೆ, ಬ್ಲೆಬ್ಸ್ ಇದ್ದರೆ, ಅಥವಾ ಬ್ಲೀಡಿಂಗ್ ಸ್ಟಾರ್ಟ್ ಆದರೆ ಮೋಸ್ಟ್ಲಿ ವೈಪರ್ ಬೈಟ್. ಕಣ್ಣು ಎಳ್ಕೊಂಡು ಹೋಗ್ತಾ ಇತ್ತು, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಾಯಲ್ಲಿ ಜೊಲಿ ಬರ್ತಾ ಇತ್ತು, ಮೋಸ್ಟ್ಲಿ ಕೋಬ್ರಾ ಬೈಟ್. ದಿಸ್ ಇಸ್ ಹೌ ವಿ ಅಸೆಸ್ ವಿತ್ ಬ್ಯಾಕಪ್ ಲ್ಯಾಬ್. 20 minutes ಹೋಲ್ ಬ್ಲಡ್ ಕ್ಲಾಟಿಂಗ್ ಟೈಮ್ ಅಂತ ಹೇಳ್ತೀವಿ. ಏನು ಮಾಡ್ತೀವಿ? ಬ್ಲಡ್ ತೆಗೆದುಬಿಟ್ಟು ಒಂದು ಗ್ಲಾಸ್ ಟೆಸ್ಟ್ ಟ್ಯೂಬಲ್ಲಿ 20 minutes ಇಡ್ತೇವೆ ಒಂದು ಸೈಡಲ್ಲಿ, ಹಾಗೆ ವಿತೌಟ್ ಶೇಕಿಂಗ್ ಹಾಗೆ ಇಡ್ತೇವೆ. ಬ್ಲಡ್ ಕ್ಲಾಟ್ ಆಯಿತು, ಜಾಸ್ತಿ ವಿಷ ಹೋಗಿಲ್ಲ ಅಂತ ಅರ್ಥ. ಓಕೆ. ಬ್ಲಡ್ ಕ್ಲಾಟ್ ಆದರೆ, ಕ್ಲಾಟ್ ಆಗಲಿಲ್ಲ 20 minutes ಆದಮೇಲೂ ನೀರು ಥರ ಇತ್ತು, ಕ್ಲಾಟ್ ಆಗ್ತಾ ಇಲ್ಲ, ದಿಸ್ ಇಸ್ ಪ್ರೂವನ್. ಡೆಫಿನೆಟ್ಲಿ ವಿಷ ಒಳಗಡೆ ಹೋಗಿದೆ. ಇಮಿಡಿಯೇಟ್ಲಿ ಶಿಫ್ಟ್ ದಿ ಪೇಷಂಟ್ ಟು ದ ವಾರ್ಡ್ ಆರ್ ICU. ಸ್ಟಾರ್ಟ್ ಟ್ರೀಟ್ಮೆಂಟ್. ASV ಅಂತ ಹೇಳ್ತೀವಿ, ಆ್ಯಂಟಿ ಸ್ನೇಕ್ ವೆನಮ್ ಸೀರಮ್ ಅಂತ ಹೇಳ್ತೀವಿ. ಸ್ಟಾರ್ಟ್. ಅದು ಡೋಸು ಅಷ್ಟೇ 10+10+10 ಅಂತಂದರೆ 10 vials ಅಂತ ಹೇಳ್ತೀವಿ ನಾವು. ಇನಿಷಿಯಲಿ 1 vial ಒಂದು ಬಾಟ್ಲಿಗೆ ಹಾಕ್ತೀವಿ. ರಿಯಾಕ್ಷನ್ ಆಗಿಲ್ಲ ಅಂತಂದರೆ ವಿ ಹ್ಯಾಡ್ ಅನದರ್ 9 bottles, ಟೋಟ್ಲಿ 10 vials ಇನ್ 2 hours. ಮತ್ತು 10 ಟೋಟ್ಲಿ 30 vials ಕೊಟ್ಟರೆ ಈ 4 ಹಾವುಗಳ, ವಿಷಾರ ಹಾವುಗಳದು, ಕೋಬ್ರಾ, ಕ್ರೇಟ್, ರಸಲ್ ವೈಪರ್, ಸಾಸ್ಕೆಟ್ ವೈಪರ್, ಇಷ್ಟು ಹಾವುಗಳನ್ನು ಕವರ್ ಮಾಡುತ್ತೆ ಇದು. ಸೊ ನೀವು ಸಾಕಷ್ಟು ಈ ವಿಚಾರದಲ್ಲಿ ರಿಸರ್ಚ್ ಮಾಡ್ಕೊಂಡಿರೋದ್ರಿಂದ, ಈ ಹಾವುಗಳಂತ ಬಂದಾಗ ಸಾಕಷ್ಟು ವೆರೈಟಿ ಹಾವುಗಳಿದೆ. ಯಾವ ಹಾವುಗಳಲ್ಲಿ ವಿಷದ ಪ್ರಮಾಣ ಹೆಚ್ಚಿರುತ್ತೆ ಅಥವಾ ಕಡಿಮೆ ಇರುತ್ತೆ? ರಿಸರ್ಚ್ ಮಾಡಿರೋ ಪ್ರಕಾರ, ಲೆಟ್ ಮೀ ರೀಡ್ ಔಟ್ ದಿ ಫಿಗರ್ಸ್. ಕೋಬ್ರಾಲಿ ಒಂದು ಬೈಟಲ್ಲಿ 200 to 300 milligram ಇಟ್ ಕ್ಯಾನ್ ಇಂಜೆಕ್ಟ್, ಸಿಂಗಲ್ ಬೈಟಲ್ಲಿ. ಆ್ಯಕ್ಚುಲಿ ನಾವು ಲೀಥಲ್ ಡೋಸ್ ಅಂತ ಹೇಳ್ತೀವಿ. ಕೋಬ್ರಾ 15 milligram ಇಂಜೆಕ್ಟ್ ಮಾಡಿದ್ರೆ ಸಾಕು, ಪೇಷಂಟ್ ವಿಲ್ ಡೈ ಇಫ್ ಯು ಡೋಂಟ್ ಟ್ರೀಟ್. ಆ್ಯಕ್ಚುಲಿ ಇಂಜೆಕ್ಟ್ ಮಾಡೋದು 200 to 350 milligram ಸಿಂಗಲ್ ಬೈಟಲ್ಲಿ ಇಂಜೆಕ್ಟ್ ಮಾಡುತ್ತೆ.
ಅದೇ ವೈಪರ್ ಆದರೆ 150ರಿಂದ 200 ಮಿಲಿಗ್ರಾಮ್, ಕ್ರೇಟ್ 22 ಮಿಲಿಗ್ರಾಮ್ಸ್, ಸಾಸ್ಕೇಲ್ಡ್ ವೈಪರ್ 4.5 ಮಿಲಿಗ್ರಾಮ್ಸ್. ಅದೇ ಡೆತ್ ಆಗಲಿಕ್ಕೆ ಕೋಬ್ರಾಯಿಂದ 15 ಮಿಲಿಗ್ರಾಮ್ ಸಾಕು, ವೈಪರ್ ಆದರೆ 40 ಮಿಲಿಗ್ರಾಮ್ ಸಾಕು, ಕ್ರೇಟ್ ಆದರೆ 6 ಮಿಲಿಗ್ರಾಮ್ ಸಾಕು, ಸಾಸ್ಕೇಲ್ಡ್ ವೈಪರ್ ಆದರೆ 8 ಮಿಲಿಗ್ರಾಮ್. ಸರ್, ನಾವು ಕೇಳ್ಪಟ್ಟಿರೋ ಹಾಗೆ ವಿದೇಶದಲ್ಲಿ ಹಾವು ಕಚ್ಚಿದ್ದೆ ಆದರೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ತಾರೆ, ಯಾವ ಹಾವು ಕಚ್ಚಿದೆ ಅನ್ನೋದನ್ನು ಕಂಡು ಹಿಡಿತಾರೆ ಅಂತ. ಸೊ ಆ ವ್ಯವಸ್ಥೆ ಇಲ್ಲೂ ಇದೆಯಾ, ತಿಳ್ಕೊಳ್ಬಹುದಾ ಅದನ್ನು? ನಾವು ಐ ಆಮ್ ಫಾರ್ಚುನೇಟ್ ಎನಫ್. ಬಿಗಿನಿಂಗಲ್ಲಿ ತುಂಬ ಕಷ್ಟ ಆಗ್ತಾ ಇತ್ತು. ಐ ಹ್ಯಾವ್ ಎ ಫ್ರೆಂಡ್ ಆಫ್ ಮೈನ್, ನಾಗಭೂಷಣ್ ಅಂತ ಹೇಳ್ತೀವಿ ಹೊಸಕೋಟೆಯಲ್ಲಿ. ಬೇಸಿಕಲಿ ಈಸ್ ಎ ಹರ್ಪಿಟಾಲಜಿಸ್ಟ್. ದೋಸ್ ಆರ್ ಇಂಟ್ರೆಸ್ಟೆಡ್ ಇನ್ ಸ್ನೇಕ್ ಹ್ಯಾಬಿಟ್ಯಾಟ್ಸ್. ಹಾವು ಹೇಗಿರುತ್ತೆ, ಎಲ್ಲಿ ಜೀವನ ಮಾಡುತ್ತೆ, ಏನೇನು ಮಾಡುತ್ತೆ ಎಲ್ಲನೂ. ಹಿ ಹೆಲ್ಪ್ಸ್ ಮಿ ಔಟ್. ನಾನು ಯಾವುದೇ ಹಳ್ಳಿಯಿಂದ ಹಾವು ಕಚ್ಚಿದ ಬಂದ ತಕ್ಷಣ ಐ ಗಿವ್ ಮೈ ಕಾಲ್, ನಾಗಭೂಷಣ್ ಈ ಥರ ಸ್ನೇಕ್. ಹಿ ಗೋಸ್ ಟು ದ ಸ್ಪಾಟ್ ವೆನ್ ಎವರ್ ದೇರ್ ಇಸ್ ಎ ಡೌಟ್. ಹಿ ಗೋಸ್ ಟು ದ ಸ್ಪಾಟ್. ಅಲ್ಲಿ ಕಲ್ಲಿರುತ್ತೋ, ಬಂಡೆ ಇರುತ್ತೋ, ಏನಿರುತ್ತೋ ಅದನ್ನೆಲ್ಲ ತೆಗೆದು ಹಿ ಗಿವ್ಸ್ ಮಿ ಅ ಕಾಲ್. ಸರ್, ಇದು ವೈಪರ್ ಕಚ್ಚಿರೋದು, ಇದು ನಾಗರಾವ್ ಕಚ್ಚಿರೋದು. ಟ್ರೀಟ್ಮೆಂಟ್ ಈಸ್ ವೆರಿ ಕ್ವಿಕ್. ಐ ಡಿಡ್ ನಾಟ್ ವೆಯ್ಟ್. ಸಿಮ್ಟಮ್ಸು ಡೆವಲಪ್ ಆಗೋ ತನಕ ವೆಯ್ಟ್ ಮಾಡೋಂಗಿರಲ್ಲ. ಅಟ್ಲೀಸ್ಟ್ ಐ ಆಮ್ ಪ್ರಿಪೇರ್ಡ್. ಈ ಮನುಷ್ಯನಿಗೆ ನಾಗರಾವ್ ಕಚ್ಚಿದೆ, ಈಸ್ ಗೋನ್ ಟು ಡೆವಲಪ್ ಆಲ್ ದಿ ಸಿಮ್ಟಮ್ಸ್. ಐ ಶುಡ್ ಕೀಪ್ ಎವ್ರಿಥಿಂಗ್ ರೆಡಿ. ಸೊ ದಿಸ್ ಪ್ರೊಸೆಸ್ ಈಗ ಸ್ಟಾರ್ಟ್ ಆಗಿದೆ. ಅದೇ ವೆಸ್ಟರ್ನ್ ಕಂಟ್ರೀಸಲ್ಲಿ ನಮ್ಮಲ್ಲಿ ಆಂಬುಲೆನ್ಸ್ ಸರ್ವಿಸ್ ಬರಲಿಕ್ಕೆ ಮುಂಚೆನೇ ತುಂಬ ಚೆನ್ನಾಗಿತ್ತು ಸರ್ವಿಸಲ್ಲಿ. ದೇ ಆರ್ ಫಾರ್ಚುನೇಟ್ ಎನಫ್ ಟು ಡಿಟೆಕ್ಟ್ ಯಾವುದೇ ಹಾವು ಕಚ್ಚಲಿ, ಪೇಷಂಟ್ ನೋಡಿಲ್ಲ ಅಂತಂದರೆ ಯಾವುದೇ ಹಾವು ಕಚ್ಚಲಿ, ಜಸ್ಟ್ ಬೈ ಡೂಯಿಂಗ್ ದಿ ಬ್ಲಡ್ ಟೆಸ್ಟ್ ದೇ ಕ್ಯಾನ್ ಡಿಟೆಕ್ಟ್ ವಿಚ್ ಸ್ನೇಕ್ ಹ್ಯಾಸ್ ಬಿಟನ್, ಹೌ ಮಚ್ ವೆನಮ್ ಹ್ಯಾಸ್ ಗಾನ್ ಇನ್ಸೈಡ್, ವಿಚ್ ಸ್ಪೀಶೀಸ್, ಹೌ ಮಚ್ ASV ಟು ಗಿವನ್. ಈಗ ನಮ್ಮಲ್ಲಿ ಬ್ಲೈಂಡ್ ಆಗಿ ಯಾವುದೇ ವಿಷ ಆಗಿರೋ ಹಾವು ಕಚ್ಚಿ ಪೇಷಂಟ್ ಬಂದರೆ ವಿ ಗಿವ್ 30 ವೈಲ್ಸ್, ಮಿನಿಮಮ್ ಆಫ್ 30 ವೈಲ್ಸ್. ಅಲ್ಲೇನು ಮಾಡ್ತಾರೆ, ನಾಗರಾವ್ ಕಚ್ಚಿದ್ರೆ ನಾಗರಾವ್ ಕಚ್ಚಿದೆ, ಎಷ್ಟು ಮಿಲಿಗ್ರಾಮ್ ಹೋಗಿದೆ, ಎಷ್ಟು ಕೊಟ್ಟರೆ ನ್ಯೂಟ್ರಲೈಸ್ ಮಾಡ್ಬೋದು. ದೇ ಕ್ಯಾನ್ ಟೆಲ್. ಇನ್ಸ್ಟೆಡ್ ಆಫ್ ಗಿವಿಂಗ್ ಸೋ ಮೆನಿ ವೈಲ್ಸ್, 30 ವೈಲ್ಸ್, ದೇ ಕ್ಯಾನ್ ನ್ಯೂಟ್ರಲೈಸ್ ವೆನಮ್ ವಿತ್ ಜಸ್ಟ್ 5 ವೈಲ್ಸ್. ಈಗ ನಮ್ಮಲ್ಲಿ 4 ಹಾವುಗಳ ವಿಷದಿಂದ ತಯಾರಿಸ್ತಾರೆ ASV. ಕ್ರಾಸ್ ರಿಯಾಕ್ಷನ್ ಇಸ್ ಆಲ್ಸೋ ಲೆಸ್ ಅವರಲ್ಲಿ. ನಮ್ಮಲ್ಲಿ ವಿ ಹ್ಯಾವ್ ಟು ಗಿವ್. ಇರೋದು ಇದೊಂದೇ, ವಿ ಹ್ಯಾವ್ ಟು ಗಿವ್. ಅಲ್ಲಿ ಮಾನೋವ್ಯಾಲೆಂಟ್ ASV ಅಂತ ಹೇಳ್ತೀವಿ, ನಮ್ಮಲ್ಲಿರೋದು ಪಾಲಿವ್ಯಾಲೆಂಟ್. 4 ಹಾವುಗಳ ವಿಷವನ್ನು ತೆಗೆದು ಅದಕ್ಕೆ ಹಾರ್ಸ್ ಇಂಜೆಕ್ಟ್ ಮಾಡಿ, ಹಾರ್ಸ್ ಸೀರಮ್ ತೆಗೆದು ಸಪ್ರೇಟ್ ಮಾಡಿ ಇಂಜೆಕ್ಟ್ ಮಾಡ್ತಾರೆ. ಅಲ್ಲಿ ಆದರೆ ಮಾನೋವ್ಯಾಲೆಂಟ್, ನಾಗರಾವಿಗೆ ಸಪ್ರೇಟ್ ಇಂಜೆಕ್ಷನ್ ಇದೆ, ವೈಪರ್ಗೆ ಸಪ್ರೇಟ್ ಇಂಜೆಕ್ಷನ್ ಇದೆ. ಕಾಸ್ಟ್ ಇಸ್ ಲೆಸ್, stay in the hospital is less, and cross reactions are very less. So much advanced they are. ನಮ್ಮಲ್ಲಿ ಇನ್ನು ಆ ಸಿಸ್ಟಮ್ ಇಲ್ಲ. ಬಟ್ ಸ್ಟಿಲ್ ಬಹಳ ಹಿಂದಿನಿಗಿಂತಲೂ ಈಗ ಒಂದಷ್ಟು ಬದಲಾವಣೆ ಅಂತೂ ಆಗೇ ಆಗಿದೆ. ಡೆಫಿನೆಟ್ಲಿ ಫಸ್ಟ್ 10 years ವಾಸ್ ಹೆಲ್ಪ್ ಫಾರ್ ಮಿ. ತುಂಬ ಕಷ್ಟ ಆಗ್ತಾ ಇತ್ತು, ಬೋತ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕನ್ವಿನ್ಸಿಂಗ್ ದ ಪೇಷಂಟ್. ನೌ ಪೀಪಲ್ ಆರ್ ಎಜುಕೇಟೆಡ್. ಅವರೇ ಬರ್ತಾರೆ. ಇನ್ಫ್ಯಾಕ್ಟ್ ದೇ ಕಾಲ್ ಮಿ ಬಿಫೋರ್ ಕಮಿಂಗ್, ಸರ್ ಒಂದು ಹಾವು ಕಚ್ಚಿ ಪೇಷಂಟ್ ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಅಂದರೆ, ಲೆಟ್ ಮಿ ಕೀಪ್ ಎವ್ರಿಥಿಂಗ್ ರೆಡಿ ಅಂತ. ಹಾಗೆ ನೋಡಿದ್ರೆ ಪೀಪಲ್ ಆರ್ ಡೆಫಿನೆಟ್ಲಿ ಎಜುಕೇಟೆಡ್. ನೀವು ಆಲ್ರೆಡಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ, ಸಾಕಷ್ಟು ರಿಸರ್ಚ್ ಮಾಡಿದ್ದೀರಾ. ಬಟ್ ಸ್ಟಿಲ್ ಈಗಲೂ ಕೂಡ ರಾಷ್ಟ್ರೀಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಯಾವುದೇ ಸೆಮಿನಾರ್ಗಳಾದರೂ ಕೂಡ ಹೋಗಿ ಅಟೆಂಡ್ ಮಾಡ್ತಿರ್ತೀರಾ. ಸೊ ಯಾಕೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕ? ನಮ್ಮ ವೈದ್ಯಕೀಯ ಸೈನ್ಸ್ ಹೇಗೆ ಅಂದರೆ, ಎವ್ರಿ ಡೇ ಯು ಲರ್ನ್ ಸಮಥಿಂಗ್. Wherever there are national conferences, international conferences, ಆದ್ರೂ I attend. I learn every day. I keep learning. ಸೊ ಈ ಜರ್ನಿಯಲ್ಲಿ ನೀವು ಕೆಂಪೇಗೌಡ ಮೆಡಿಕಲ್ ಕಾಲೇಜಲ್ಲೂ ಕೂಡ ಪ್ರಾಧ್ಯಾಪಕರಾಗಿ ಕೆಲವು ದಿನಗಳು ಕೆಲಸ ಮಾಡಿದ್ರಿ. ಹೇಗಿತ್ತು ಆ ಅನುಭವ? It was really nice. Unfortunately, I could not stay for a long time. 1 year ಇದ್ದೆ ನಾನು ಆಸ್ ಎ ಲೆಕ್ಚರರ್. ಅದು ಮುಗಿದ ತಕ್ಷಣವೇ ಐ ಸ್ಟಾರ್ಟೆಡ್ ಮೈ ಓನ್ ಹಾಸ್ಪಿಟಲ್. ಹೊಸಕೋಟೆಯಲ್ಲಿ ನೀವು ಹೇಳ್ದಂಗೆ ನಿಮ್ಮದೇ ಹಾಸ್ಪಿಟಲ್, ಶ್ರೀನಿವಾಸ ಹಾಸ್ಪಿಟಲ್, ಎಸ್ಪೆಷಲಿ ಫೇಮಸ್ ಸ್ನೇಕ್ ಬೈಟ್ಗೆ ಟ್ರೀಟ್ಮೆಂಟ್ ಕೊಡೋದು. ಅದನ್ನು ಹೊರತುಪಡಿಸಿ ನಿಮ್ಮ ಹಾಸ್ಪಿಟ್ಲಲ್ಲಿ ಬೇರೆ ಯಾವ ವಿಚಾರವಾಗಿ ಟ್ರೀಟ್ ಮಾಡ್ತೀರಾ? ಯಾವ್ಯಾವ ರೀತಿಯ ಸೇವೆ ಜನರಿಗೆ ಅಲ್ಲಿಂದ ತಲುಪ್ತಾ ಇದೆ ನಿಮ್ಮ ಹಾಸ್ಪಿಟಲಿಂದ? ಬೇಸಿಕಲಿ ಇಟ್ಸ್ ಎ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಈ ವಿಷ ಕುಡಿದು ಬರ್ತಾರಲ್ಲ, ವಿಷ ಕುಡಿದು ಯಾವುದೇ ಥರದ ವಿಷ ಕುಡಿದು ಬಂದರೂ ನಾವು ಸಿನ್ಸ್ ಹ್ಯಾವ್ ICU ಆ್ಯಂಡ್ ಫುಲ್ ಟೈಮ್ ಸ್ಪೆಷಲಿಸ್ಟ್ ಆ್ಯಂಡ್ ಫುಲ್ ಟೈಮ್ ಇಂಟೆನ್ಸಿವಿಸ್ಟ್ ಅಂತ ಹೇಳ್ತೀವಿ, ಅನಸ್ಥಿಸಿಯಾ ಡಿಪಾರ್ಟ್ಮೆಂಟ್ ಇರುತ್ತಲ್ಲ. ಸೊ ಫುಲ್ ಟೈಮ್ ವಿ ಹ್ಯಾವ್ ಆಲ್ ದಿ ಸ್ಪೆಷಲಿಸ್ಟ್, ಫಿಸಿಷಿಯನ್ಸ್ ಆಗಲಿ, ಸರ್ಜನ್ಸ್ ಆಗಲಿ, ICU ಆಗಲಿ, ಫುಲ್ ಟೈಮ್ ಎಸ್ಟಾಬ್ಲಿಷ್ಡ್ ಹಾಸ್ಪಿಟಲ್ ಇದೆ ಈಗ. ವಿ ಟೇಕ್ ಸ್ನೇಕ್ ಬೈಟ್ ಪೇಷಂಟ್ಸ್, ವಿ ಟೇಕ್
ಜನರಲ್ ಪಾಯ್ಸನ್ ಕೇಸಸ್, ಪ್ಲಾಸ್ಟಿಕ್ ಸರ್ಜರೀಸ್, ಆರ್ಥೋಪೆಡಿಕ್ಸ್, ಜನರಲ್ ಕೇಸಸ್, ಪೀಡಿಯಾಟ್ರಿಕ್ಸ್, ಎಲ್ಲ ಡಿಪಾರ್ಟ್ಮೆಂಟ್ಸು ಇದೆ, ಎಲ್ಲ ಕೇಸಸ್. ಇನ್ನೊಂದು ಖುಷಿಯಾಗೋ ವಿಚಾರ ಏನಂತಂದರೆ, ಹೊಸಕೋಟೆಯಲ್ಲಿರುವಂಥ ನಿಮ್ಮ ಹಾಸ್ಪಿಟಲ್ಗೆ WHO ವೈದ್ಯರು ಬರ್ತಾರೆ, ಇಲ್ಲಿ ರಿಸರ್ಚ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಹೆಮ್ಮೆ ಪಡೋ ಅಂಥ ವಿಚಾರ. ಯಾಕೆಂದರೆ ದೇಶದಲ್ಲಿ ಬೇರೆ ಬೇರೆ ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲವೂ ಕೂಡ ಇದೆ, ಬಟ್ ಅದೆಲ್ಲನ ಬಿಟ್ಟು ಇಲ್ಲಿಗೆ ಬರ್ತಾರೆ ಅಂತಂದರೆ ಖಂಡಿತವಾಗ್ಲೂ ನೀವು ಮಾಡ್ತಿರುವಂಥ ಟ್ರೀಟ್ಮೆಂಟ್ ಆಗಿದೆ, ಅವ್ರಿಗೂ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳೋವಂಥ ಇಂಟ್ರೆಸ್ಟ್ ಇದೆ. ಅದಕ್ಕೋಸ್ಕರ ಅವರು ನಿಮ್ಮ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಿದ್ದು ನಿಮಗೆ ಹೇಗೆ? ಐ ಆಮ್ ರಿಯಲಿ ಫಾರ್ಚುನೇಟ್ ಎನಫ್. ಇನ್ ಫ್ಯಾಕ್ಟ್ ಯೂಶುವಲಿ ಇಟ್ spreads by your mouth message. Nam India, as you said, there are 5 lakh bites every year, 50,000 deaths every year. Asian countries, especially South Asian countries, we see a lot of deaths in Sri Lanka, Nepal, Bangladesh, Pakistan. So WHO, they thought, can we mitigate? Can we bring down the death rate? They started conducting survey. It is Southeast Asia. And someone said, ಹಾಸ್ಪಿಟಲ್ಲಿ ತುಂಬ ಕೇಸಸ್ ತಗೊಳ್ತಾರೆ, why don't you go ಅಂತ. ಸೊ those people came to my hospital, they took out all my case sheets. ನಾನು ಸ್ನೇಕ್ ಬೈಟ್ ಕೇಸ್ ಶೀಟ್ಸ್ ಹೇಗೆ ಇಟ್ಟಿದ್ದೆ, they took out all the case sheets. They did lot of research, wonderful research. I'll tell you few examples. ನಮ್ಮಲ್ಲಿ ಏನು ಮಾಡ್ತೀವಿ ನಾವು, ಇಂಡಿಯನ್ಸು, ಸಿನ್ಸ್ ದಿ ಪಾಪ್ಯುಲೇಷನ್ ಸೋ ಮಚ್, we give treatment, we do not maintain the records properly. It's unfortunate. ಆ ಒಂದು ಕೇಸಲ್ಲಿ ನಾನು ಸಾಯಂಕಾಲ ಸುಮಾರು 5-6 ಗಂಟೆ ಅಂತ ಕಾಣುತ್ತೆ, ಇಯನ್ ಸಿಮ್ಸನ್ ಅಂತ, ಹಿ ವಾಸ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್. ಐ ಕಾಲ್ಡ್ ಎಮ್, ಸಿಮ್ಸನ್ ಹ್ಯಾವ್ ಒನ್ ಸ್ನೇಕ್ ಬೈಟ್ 6 o'clock. Is it a lady? I said yes. Is it left foot? Yes. How do you know? Okay, I'm coming, I'll tell you. Okay. ಬಂದಾದಮೇಲೆ he said most of your evening bites are women. And invariably left hand or left leg. Okay. I want to know the cause. ಏನಿರ್ಬೋದು? ಮೋಸ್ಟ್ ಆಫ್ ದಿ ಮಾರ್ನಿಂಗ್ ಬೈಟ್ಸ್ ಮೆನ್, ಆವಾಗಲೂ ಅಷ್ಟೇ ಎಡಗೈ ಎಡಗಾಲು. ಮಧ್ಯಾಹ್ನ ಯಾರು ಬೈಟ್ ಮಾಡ್ಕೊಂಡು ಬರ್ತಾರೆ, ಡ್ಯಾಮೇಜ್ ತುಂಬ ಕಡಿಮೆ. ಸೊ ಬೆಳಗ್ಗೆ ಜಾಸ್ತಿ, ಮಧ್ಯಾಹ್ನ ಕಡಿಮೆ ಡ್ಯಾಮೇಜು, ಈವ್ನಿಂಗ್ ಜಾಸ್ತಿ. ಹಿ ಡಿಡ್ ಲಾಟ್ ಆಫ್ ರಿಸರ್ಚ್. ಆಮೇಲೆ ನಾನು ಆ ಹಳ್ಳಿಗಳಿಗೆ ಹೋಗ್ಬೇಕಂತ ಯಾವ್ಯಾವ ಪೇಷಂಟ್ ಕಚ್ಚಿದೆ ಎಲ್ಲ ಹಳ್ಳಿಗಳಿಗೆ ಹೋದ್ರು ಅವರು. ಹೋಗಿ ಬಂದಾದಮೇಲೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಯು ಡು. ಬೆಳಗ್ಗೆ ಹೊತ್ತು ಗಂಡಸನ್ನು ಮಾಡ್ತಾರೆ, ನೀರು ಕಟ್ಟಲಿಕ್ಕೆ ಹೋಗ್ತಾರೆ ತೋಟಕ್ಕೆ, ನಾನು ಆಲೂಗಡ್ಡೆ ಆಗಲಿ ಇನ್ನೊಂದಾಗಲಿ ನೀರು ಕಟ್ಟಲಿಕ್ಕೆ ಹೋದಾಗ ದೇ ಆರ್ ದ ಒನ್ಸ್ ಹೂ ಆರ್ ಬಿಟನ್. ಈವ್ನಿಂಗು ಈಗ ಹಾಲ್ ಡೈರಿ ಇರೋದ್ರಿಂದ ಸುಮಾರು ಜನ ತಮ್ಮ ಮನೆ ಹಿಂದ್ಗಡೆ ಸೀಮೆ ಹುಲ್ಲು ಅಂತ ಹೇಳ್ತೀವಿ ಬೆಳೆಸ್ತಾರೆ. ಹೆಂಗಸರು ಹೋಗಿ ಹಸುವಿಗೆ ಹುಲ್ಲು ಕೊಯ್ಕೊಂಡು ಬಲಿಗೆ ಬರ್ತಾರೆ. ಸೊ ಹೋದಾಗ ಏನು ಮಾಡ್ತಾರೆ, ಎಡಗಾಲು ಮತ್ತು ಎಡಗೈ ಫಸ್ಟ್ ಇಡ್ತಾರೆ, ಬಲಗೈಲಿ ಕುಡುಗೋಲು ತಗೊಂಡು ಹೀಗೆ ಹುಲ್ ಕಟ್ ಮಾಡ್ತಾರೆ. ಆ್ಯಂಡ್ ದೇ ಗೆಟ್ ಬಿಟನ್ ಐದರ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಆರ್ ಲೆಫ್ಟ್ ಫುಟ್. ವಂಡರ್ಫುಲ್ ರಿಸರ್ಚ್. ಅದಾದಮೇಲೆ ಸ್ಟಾರ್ಟೆಡ್ ಟೆಲ್ಲಿಂಗ್, ಒಂದು ಕೆಲಸ ಮಾಡಿ ನಿಮ್ಮ ಪೇಷಂಟ್ಸ್ಗೆ ನೆಕ್ಸ್ಟ್ ಬಂದವರಿಗೆ ಹುಲ್ ಕಡಿಲಿಕ್ಕೆ ಹೋದರೆ ಒಂದು ಕೋಲ್ ತಗೊಳ್ಳಿಕ್ಕೆ ಹೇಳಿ, ಹೀಗೆ ಮಾಡಲಿಕ್ಕೆ ಹೇಳಿ. ಹಾವಿದ್ರೆ ಅವು ಹೋಗುತ್ತೆ. ಪೇಷಂಟ್ಗೂ ಖರ್ಚಲ್ಲ, ತೊಂದರೆ ಆಗಲ್ಲ, ಮತ್ತು ವಿನಾಕಾರಣ ಖರ್ಚು ಆಗಲ್ಲ. ಮಾರ್ನಿಂಗ್ ಬೈಟ್ಸ್ ಯಾಕೆ ಜಾಸ್ತಿ ಪವರ್ಫುಲ್ ಇರುತ್ತೆ ಅಂತಂದರೆ, ಬೇಸಿಕಲಿ ದೀಸ್ ಸ್ನೇಕ್ಸ್ ಅವರು ವೆನಮ್ ಇರೋದು ತಮ್ಮ ಆಹಾರಕ್ಕೋಸ್ಕರ. ಅದು ಯಾರನ್ನೇ ಹೋಗಿ ದ್ವೇಷದಿಂದ ಹೋಗಿ ಇನ್ನೊಬ್ಬನ್ನು ಸಾಯಿಸಬೇಕು ಅಂತ ಏನೂ ಇಲ್ಲ. ಯಾವುದೊಂದು ಪ್ರಾಣಿ ಇರುತ್ತೆ, ಐದರ್ ರ್ಯಾಟ್ ಆರ್ ಫ್ರಾಗ್, ಅದಕ್ಕೆ ವೆನಮ್ ಇಂಜೆಕ್ಟ್ ಮಾಡುತ್ತೆ, ಅದು ಪ್ರಾಣಿ ಸತ್ತಾದಮೇಲೆ ಹೋಗಿ ತಿನ್ನುತ್ತೆ. ಅರ್ಲಿ ಮಾರ್ನಿಂಗ್ ಇಟ್ಸ್ ಕಂಪ್ಲೀಟ್ಲಿ ಚಾರ್ಜ್, ಸಲೈವರಿ ಗ್ಲ್ಯಾಂಡ್ಸ್ ಇಟ್ಸ್ ಚಾರ್ಜ್, ಇಟ್ಸ್ ಫಿಲ್ಡ್ ವಿತ್ ವೆನಮ್, ಜಾಸ್ತಿ ಇರುತ್ತೆ ವೆನಮ್. ಸೊ ಬೆಳಗ್ಗೆ ಯಾರು ಕಚ್ಚಿಸ್ಕೊಳ್ತಾರೆ, ಇಟ್ ಇಂಜೆಕ್ಟ್ಸ್ ಕಂಪ್ಲೀಟ್ ಡೋಸ್, ಒನ್ ಚಾರ್ಜ್ ಮಾಡುತ್ತೆ, ಹೋಲ್ ಥಿಂಗ್ ಗೋಸ್ ಇನ್ ಸೈಡ್. ಅದಕ್ಕೆ ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ಯಾರು ಕಚ್ಚಿಸ್ಕೊಳ್ತಾರೆ, ಐದರ್ ದೇ ಗೋಯಿಂಗ್ ಟು ಪ್ಯಾರಲಿಸ್ ವೆರಿ ಫಾಸ್ಟ್ ಆರ್ ದ ಡ್ಯಾಮೇಜ್ ಇಸ್ ವೆರಿ ಹೈ. ಮಧ್ಯಾಹ್ನ ಕಚ್ಚಿದವ್ರಿಗೆ ಒಂದು ಸ್ವಲ್ಪ ವೆನಮ್ ಕಡಿಮೆ ಆಗಿರುತ್ತೆ ಹಾವಲ್ಲಿ. ಆಲ್ ದೀಸ್ ಥಿಂಗ್ಸ್ ಐ ಡಿಂಟ್ ನೋ. ಆಫ್ಟರ್ ರಿಸರ್ಚ್ he started telling me, I started analyzing later on. That's very much true. ಸರ್, ಅವಾಗಲೇ ಮಾತಾಡ್ತಿದ್ದಾಗೆ ಎಷ್ಟೋ ಜನಕ್ಕೆ ಗೊತ್ತೇ ಆಗೋದಿಲ್ಲ ಅದು ಹಾವು ಕಚ್ಚಿದೆ ಅನ್ನೋದು. ಯಾಕೆಂದರೆ ಎಲ್ಲೋ ಕಾಡಲ್ಲಿ ಸೌದೆ ತರಕ್ಕೋ ಮತ್ತೊಂದು ಎಲ್ಲೋ ಹೋಗಿರ್ತಾರೆ, ಅಲ್ಲಿ ಏನೋ ಕಚ್ಚಿದಂಗೆ ಫೀಲ್ ಆಗಿರುತ್ತೆ, ಬಟ್ ಏನು ಅಂತಲೇ ಗೊತ್ತಿರಲ್ಲ.
ಅದು ಎಷ್ಟೋ ದಿನಗಳ ನಂತರ ಬೇರೆ ಥರ ರಿಯಾಕ್ಷನ್ ಆದಮೇಲೆ ನಿಮ್ಮ ಹತ್ರ ಬರ್ತಾರೆ ಆ್ಯಂಡ್ ಎಲ್ಲ ಥರದ ಟ್ರೈಯನ್ನು ಮಾಡಿ ಕೊನೆಗೆ ನಿಮ್ಮ ಹತ್ರ ಬರ್ತಾರೆ ಅವರೆಲ್ಲ. ಸೊ ಆ ಥರದ ಕೇಸ್ನ ಹೇಗೆ ಹ್ಯಾಂಡ್ಲ್ ಮಾಡ್ತೀರಾ ಅಂತ? ಆ್ಯಸ್ ಐ ಟೋಲ್ಡ್ ಯು, ಆ ಕ್ರೇಟ್ ಅಂತ ಹೇಳ್ತೀವಲ್ಲ, ಇಟ್ಸ್ ವೆರಿ ಕನ್ನಿಂಗ್ ಸ್ನೇಕ್. ಹಾವು ಕಚ್ಚಿದಂತೆ ಗೊತ್ತಾಗಂಗಿಲ್ಲ. ಮೋರ್ ಕಾಮನ್ಲಿ ಇಟ್ ಈಸ್ ನೈಟ್ ಸ್ನೇಕ್ ಆ್ಯಂಡ್ ಕೋಸ್ಟಲ್ ಏರಿಯಾ. ನಮ್ಮಲ್ಲೂ ಇದೆ, ಬಟ್ ಕಡಿಮೆ. ರಾತ್ರಿ ಹೊತ್ತು ತನ್ನ ಆಹಾರನ ಹುಡ್ಕೊಂಡು ಹೋದಾಗ ಏನೇ ಸಿಕ್ಕಿದ್ರು ಇಟ್ಸ್ ಅ ವೆರಿ ಸ್ಮೂತ್ ಸ್ನೇಕ್, ಗೊತ್ತಾಗೋದೇ ಇಲ್ಲ. ಹೋಗುತ್ತೆ, ನಮ್ಮ ಅಂಡರ್ ಗಾರ್ಮೆಂಟ್ಸ್ ಒಳಗೆ ಸೇರಿಕೊಳ್ಳುತ್ತೆ. ನಾವೇನಾದರೂ ಆ ಕಡೆ ಈ ಕಡೆ ಮೂವ್ ಮಾಡಿದ್ರೆ ಸುಮ್ಮನೆ ಜಸ್ಟ್ ಹೀಗನ್ನುತ್ತೆ. ಬೇರೆ ಹಾವುಗಳಿದ್ರೆ ದೊಡ್ಡ ಫ್ಯಾಂಗ್ ಇರುತ್ತೆ, ಕಚ್ಚಿದ್ದು ನೋವಾಗುತ್ತೆ, ಉರಿ ಆಗುತ್ತೆ. ಇದು ಬರೀ ಇಂಜೆಕ್ಷನ್ ಇಡ್ತಾರ, ಸುಮ್ಮನೆ ಹಿಂಗನ್ನುತ್ತೆ, ವಿಷ ಒಳಗಡೆ ಹೋಗುತ್ತೆ. ಈವನ್ 8 milligram if venom is enough to kill. Okay. And action also very slow, ನಿಧಾನ, 6 to 8 hours ಏನು ಗೊತ್ತಾಗೋದೇ ಇಲ್ಲ. ವೆರಿ ಕಾಮನ್ ಅಮಂಗ್ ಕೋಸ್ಟಲ್ ಏರಿಯಾಸ್. ನಾವು ಡೆಡ್ ಇನ್ ಬೆಡ್ ಅಂತ ಹೇಳ್ತೀವಿ. ರಾತ್ರಿ ಹೊತ್ತು ಮರಳ ಮೇಲೆ ಕೋಸ್ಟಲ್ ಏರಿಯಾ ಮಗಳ ಮೇಲೆ ಮಲ್ಕೊಂಡು ಬೆಳಗ್ಗೆ ಫಿಶಿಂಗ್ ಹೋಗಬೇಕು, ಬೇಗ ಹೋಗಲಿಕ್ಕೆ ಅಲ್ಲೇ ಮಲಗ್ತಾರೆ ಅವರು. ಸೊ ಈ ಹಾವುಗಳು ಕ್ರಾಲ್ ಮಾಡಿಕೊಂಡು ಆ ಜನಗಳ ಪಂಚಿನ ಲುಂಗಿನ ಒಳಗಡೆ ಹೋಗುತ್ತೆ, ಒಂದು ಕಚ್ಚುತ್ತೆ. ಅವ್ರು ಸ್ವಲ್ಪ ಮೂವ್ ಮಾಡಿದ್ರೆ ಸಾಕು ಇನ್ನೊಬ್ಬರ ಕಡೆ ಹೋಗುತ್ತೆ, ಮೂವ್ ಮಾಡೋದು ಸಾಕು ಇನ್ನೊಬ್ಬರ ಕಡೆ ಹೋಗುತ್ತೆ. ಇನ್ಫ್ಯಾಕ್ಟ್ 2 years ಬ್ಯಾಕ್ ರಾಯಚೂರಲ್ಲಿ ಇದೇ ಥರ ಆಗಿತ್ತು. 3 ಜನಕ್ಕೆ ಹಾವು ಕಚ್ಚಿ 3 people died. ಇಟ್ ವಾಸ್ ಬಿಕಾಸ್ ಆಫ್ ದಿಸ್ ಓನ್ಲಿ. ಸೊ ಲೇಟಾಗಿ ಬರೋರು ಮೋಸ್ಟ್ ಆಫ್ ದೆಮ್ ಆರ್ ಕ್ರೇಟ್ ಬೈಟ್ಸ್. 6 to 8 hours ಗೊತ್ತಾಗೋದೇ ಇಲ್ಲ. ಆಮೇಲೆ ಕಣ್ಣು ಮಂಜಾದಾಗ ಹಾಸ್ಪಿಟಲ್ ಕರ್ಕೊಂಡು ಬರ್ತಾರೆ. ಯು ಹ್ಯಾವ್ ಟು ಅನಲೈಸ್ ಇಟ್ ಮಿಮಿಕ್ಸ್. ನಾವು ಅಕ್ಯೂಟ್ ಅಬ್ಡಮನ್ ಅಂತ ಹೇಳ್ತೀವಿ. ಅಪೆಂಡಿಸೈಟಿಸ್ ಥರನೇ ಬರುತ್ತೆ ಹೊಟ್ಟೆ ನೋವು, ತುಂಬ ಹೊಟ್ಟೆ ನೋವು, ತುಂಬ ಮಸಲ್ ಪೇನು, ಸಾರು ಹೊಟ್ಟೆ ನೋವು ಅಂತ. ಯು ಶುಡ್ ಬಿ ಸ್ಮಾರ್ಟ್ ಎನಫ್ ಟು ಡಿಟೆಕ್ಟ್ ಇಟ್ ಈಸ್ ಸ್ನೇಕ್ ಬೈಟ್. ನಿಧಾನಕ್ಕೆ ಬರ್ತಾರೆ, ತುಂಬ ನಿಧಾನಕ್ಕೆ ಬರ್ತಾರೆ. ಇವತ್ತಿಗೂ ನಾನು ಆಗಲೇ ಹೇಳಿದಾಗೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅರಿವೂ ಇಲ್ಲ. ಸೊ ಇಂಥ ಒಂದು ವಿಚಾರದಲ್ಲಿ ಟ್ರೀಟ್ಮೆಂಟ್ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಜನರಲ್ಲಿ ಹೇಗೆ ನಾವು ಜಾಗೃತಿ ಮೂಡಿಸ್ಬೇಕು ಅಂತ, ಅಂದರೆ ಒಂದಷ್ಟು ಕ್ಯಾಂಪ್ಗಳು ಮಾಡಬೇಕಾ, ಸರ್ಕಾರ ಇದಕ್ಕೇನಾದರೂ ಒಂದಷ್ಟು ಗಮನ ವಹಿಸಬೇಕು ಅಂತ ಹೇಳ್ತೀರಾ? ಯಾವ ರೀತಿ ಜಾಗೃತಿ ಮೂಡಿಸಬಹುದು ಜನರಲ್ಲಿ? ಒನ್ಸ್ ಐ ಸ್ಟಾರ್ಟೆಡ್ ಟ್ರೀಟಿಂಗ್ ಸ್ನೇಕ್ ಬೈಟ್ಸ್, ನನ್ನ ಸ್ವಂತ ಇಂಟ್ರೆಸ್ಟಿಂದ ಏನು ಮಾಡಿದೆ, ಐ ಸ್ಟಾರ್ಟೆಡ್ ಡೂಯಿಂಗ್ ಆಲ್ಬಮ್ಸ್. ಓಕೆ. ಒಂದು ಪೇಷಂಟ್ ಬಂದರೆ ಅವರು ಡಿಸ್ಚಾರ್ಜ್ ಆಗೋ ತನಕ ಡೇ 1, ಡೇ 2, ಡೇ 3 ಫಸ್ಟ್ ಬಂದಾಗ ಹೇಗಿತ್ತು ಬೈಟ್ ಸೈಟು, ಆಮೇಲೆ ಏನಾಯಿತು, ಕಾಲು ಊತ ಬಂತ, ಏನು ಸರ್ಜರಿ ಮಾಡಿದ್ವಿ, ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ವಿ. ಐ ಸ್ಟಾರ್ಟೆಡ್ ಡೂಯಿಂಗ್ ಆಲ್ಬಮ್ಸ್. ದಿಸ್ ಇಸ್ ಡಾಕ್ಯುಮೆಂಟೇಷನ್. ಪೇಷಂಟ್ ಬಂದ ತಕ್ಷಣ ಆಲ್ಬಮ್ ತೋರಿಸ್ತೇನೆ, ಈ ಹಾವ ಈ ಹಾವ ಈ ಹಾವು ಈ ಹಾವ ಅಂತ. ಅವರು ವಿಷ ಇರೋ ಹಾವಾದರೆ ಹೇಳ್ತಾರೆ, ಸರ್ ಇದೇ ಹಾವು ಸರ್ ಕಚ್ಚಿದ್ದು ಅಂತ. ವಿಷ ಇಲ್ಲದೇ ಇರೋ ಹಾವಾದರೆ ಐ ಹ್ಯಾವ್ ಅ ಸೆಟ್ ಆಫ್ ನಾನ್ ವೆನಮ್ ಸ್ನೇಕ್ಸ್ ಆಲ್ಸೋ, ಸರ್ ಈ ಹಾವು ಅಂತ. ಅಂದರೆ ಫಾರ್ ಮೀ ಮ್ಯಾನೇಜ್ಮೆಂಟ್ ಇಸ್ ವೆರಿ ಈಸಿ. ಐ ಡಿಡ್ ನಾಟ್ ಗಿವ್ ಆ್ಯಂಟಿ ಸ್ನೇಕ್ ವೆನಮ್, ಬೇಕಾಗೇ ಇಲ್ಲ. ಆ್ಯಂಡ್ ಐ ಕಂಡಕ್ಟ್ ಎಜುಕೇಟಿವ್ ಪ್ರೋಗ್ರಾಮ್ಸ್, ಎನಿ ಸ್ಕೂಲ್, ಎನಿ ಕಾಲೇಜಸ್, ಎಲ್ಲಿ ಕರೆದ್ರೂ ಹೋಗ್ತೇನೆ, ಅಪಾರ್ಟ್ಮೆಂಟ್ಸ್, ಯಾರೇ ಕರೆದ್ರೂ ಹೋಗ್ತೇನೆ. ಐ ಗಿವ್ ಪ್ರೆಸೆಂಟೇಷನ್ಸ್, ಐ ಗಿವ್ ಲೆಕ್ಚರ್ಸ್. ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. Snakes are not your enemies. Unnecessarily don't kill snakes. Basically they are human friendly. ಹಾವುಗಳೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಇಡೀ ರೇಷನ್ನ ಇಲಿಗಳು ತಿಂದು ತೆಗೆಬಿಡ್ತಾಯಿದ್ವು. ಸೊ ಎಲ್ಲ ನಾಶ ಮಾಡ್ತಾಯಿತ್ತು. ಹಾವುಗಳು ಬೇಸಿಕಲಿ ನಮ್ಮ ಫ್ರೆಂಡ್ಸೇ, ಮನುಷ್ಯನ ಫ್ರೆಂಡ್ಸೇ. ಅನ್ಫಾರ್ಚುನೇಟ್ಲಿ ವಿ ಗೋ ಟು ದೇರ್ ಟೆರಿಟರಿ, ನಮ್ಮನ್ನು ಕಚ್ತವೆ. ನಮ್ಮನ್ನು ಹಿಡ್ಕೊಂಡು ಯಾವತ್ತೂ ಬಂದು ಕಚ್ಚಲ್ಲ ಅವು. ಸೊ ಐ ಗಿವ್ ಲಾಟ್ ಆಫ್ ಎಜುಕೇಟಿವ್ ಪ್ರೋಗ್ರಾಮ್ಸ್. ಐ ಹ್ಯಾವ್ ಪ್ರೆಸೆಂಟೇಷನ್ಸ್, ವಿಡಿಯೋ ಪ್ರೆಸೆಂಟೇಷನ್ಸ್. ಹೋಗಿ ಐ ಕಂಡಕ್ಟ್ ಲೆಕ್ಚರ್ಸ್, ಎಲ್ಲೇ ಕರೆದ್ರು ಐ ಗಿವ್ ಲೆಕ್ಚರ್ಸ್. ಸೊ ನಿಮ್ಮದೇ ಒಂದು ವಾಟ್ಸಪ್ ಗ್ರೂಪ್ ಕೂಡ ಇದೆ. ನೀವೆಲ್ಲ ಟೀಮ್ ಅವ್ರು ಸೇರಿ ಒಂದು ಪ್ರೆಸೆಂಟೇಷನ್ ರೆಡಿ ಮಾಡಿ ಅದನ್ನು ಸರ್ಕಾರಕ್ಕೂ ಕೂಡ ಒಪ್ಪಿಸಿದ್ದು, ಅದನ್ನು ಪ್ರೆಸೆಂಟ್ ಮಾಡಿದ್ದು ಇದೆ. ಅದನ್ನು ಕೂಡ ಸರ್ಕಾರ ಸೀರಿಯಸ್ ಆಗಿ ತೊಗೊಂಡಿದ್ದು ಇದೆ. ಅದಾದ ನಂತರ ಒಂದಷ್ಟು ಬದಲಾವಣೆಗಳು ಆಗಿರೋದು ಇದೆ. ಡೆಫಿನೆಟ್ಲಿ ವಿ ಹ್ಯಾವ್ ಅ ಗ್ರೂಪ್ ಕಾಲ್ಡ್ ಸ್ನೇಕ್ ಬೈಟ್ ಇಂಟ್ರೆಸ್ಟ್ ಗ್ರೂಪ್ ಅಂತ ಇದೆ, ಆಲ್ ಇಂಡಿಯಾ ಗ್ರೂಪ್. ನಾವು ಕಾನ್ಫರೆನ್ಸ್ಗೆ ಹೋದಾಗೆಲ್ಲ ಗ್ರೂಪ್ ಮಾಡಿದ್ದೇವೆ. ಯಾವುದೇ ಊರಲ್ಲಿ ಸ್ನೇಕ್ ಬೈಟ್ ಆದರೆ ಅವ್ರು ಹಾಕ್ತಾರೆ, ಸ್ನೇಕ್ ಈ ಥರ ಹಾವು ಕಚ್ಚಿದೆ, ಈ ಥರ ಏನು ಮಾಡಬೇಕು ಅಂತ. ಸೊ ಎಕ್ಸ್ಪರ್ಟ್ಸ್ ಏನು ಮಾಡ್ತೀವಿ ಅಂತಂದರೆ, ನೆಕ್ಸ್ಟ್ ವಾಟ್ ಟು ಡೂ, ಏನು ಟ್ರೀಟ್ಮೆಂಟ್ ಕೊಡಬೇಕು, ಹೇಗೆ ಕೊಡಬೇಕು, ಎವ್ರಿ ಡೇ ವಿ ಕೀಪ್ ಲರ್ನಿಂಗ್. ನಮ್ಮ ಗ್ರೂಪಿಂದ ವೆನ್ ವಿ ಸಾ ಲಾಟ್ ಆಫ್ ಡೆತ್ಸ್ ಅಲ್ವಾ, ಸೊ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ, ಆ ಸರ್ಕಾರಕ್ಕೆ ಮನವಿ, ಪ್ಲೀಸ್ ಕನ್ಸಿಡರ್ ಸ್ನೇಕ್ ಬೈಟ್ ಡೆತ್ಸ್ ಲೈಕ್ ಎನಿ ಅದರ್ ಡಿಸೀಸ್. ಈಗ ಕೊರೋನಾ ಬಂದರೆ ಎಷ್ಟು ಹಲ್ಲಾಗುಲ್ಲ, ಪ್ರತಿಯೊಂದು ಚಾನಲ್ಲು ಎಲ್ಲ ಕಡೆ ಎಷ್ಟು ಸುದ್ದಿ ಹಬ್ಬಿಸ್ತೀವಿ ನಾವು. ಪ್ಲೀಸ್ ಟ್ರೀಟ್. 50,000 ಡೆತ್ಸ್ ಆರ್ ನಾಟ್ ಸಿಂಪಲ್. ಖಂಡಿತ. ದೆರ್ ಆರ್ ಸೋ ಮೆನಿ ಡೆತ್ಸ್. ಪ್ಲೀಸ್ ಕನ್ಸಿಡರ್ ದಿಸ್ ಆಲ್ಸೋ ಆ್ಯಸ್ ಲೈಕ್ ಎನಿ ಅದರ್ ಡಿಸೀಸ್. ಪ್ಲೀಸ್ ಹೆಲ್ಪ್ ಅಂತ. ಈಗ ಸರ್ಕಾರ
ಹಾವು ಕಚ್ಚಿದ ಪೇಷಂಟ್ಗೆ ದೇ ಡೂ ಗಿವ್ ಕಾಂಪೆನ್ಸೇಷನ್. ಓಕೆ. ಸೊ ಪೇಷಂಟ್ಸ್ಗೆ ಹೇಳ್ತೀವಿ ನಾವು, ದಯವಿಟ್ಟು ನಿಮ್ಮ ವಿಲೇಜ್ ಅಕೌಂಟೆಂಟ್ಗೂ ಅಥವಾ ಯಾರಿಗೂ ಮೊರೆ ಹೋಗಿ ನೀವು ಟೇಕ್ ದಿ ಡಿಸ್ಚಾರ್ಜ್ ಕಾರ್ಡ್, ಟೇಕ್ ದಿ ಬಿಲ್ ತೊಗೊಂಡೋಗಿ ಥ್ರೂ ವಿಲೇಜ್ ಕಾರ್ಡ್ ತಹಸೀಲ್ದಾರ್ಗೆ ಕಳಿಸಿ. ಇನ್ ಕೇಸ್ ಆಫ್ ಡೆತ್ ಅದಕ್ಕೂ ಕೊಡ್ತಾರೆ, ಟ್ರೀಟ್ಮೆಂಟ್ಗೂ ಕೊಡ್ತಾರೆ, ಡೆತ್ಗೂ ಕೊಡ್ತಾರೆ. ಸರ್ಕಾರ ಸುಮಾರು ಬದಲಾಗಿದೆ ಈಗ. ನಿಮ್ಮ ಜರ್ನಿಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 8,000 ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವರ ಜೀವ ಉಳಿಸಿದ್ದೀರಾ. ಎಷ್ಟೋ ಸಿಚುವೇಷನಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಕರ್ಕೊಂಡು ಬಂದಿರ್ತಾರೆ, ಎಷ್ಟೋ ಸಿಚುವೇಷನಲ್ಲಿ ಕಣ್ಣೀರು ಹಾಕ್ಕೊಂಡು ನಿಮ್ಮ ಹತ್ರ ಕೇಳ್ಕೊಂಡಿರ್ತಾರೆ ಉಳಿಸ್ಕೊಡಿ ಅಂತ. ಈ ಥರದ್ದೆಲ್ಲ ಪರಿಸ್ಥಿತಿಗಳನ್ನು ನೋಡಿ ಕೊನೆಗೆ ಅವರು ಜೀವಂತವಾಗಿ ಉಳ್ಕೊಂಡಾಗ ಆ ಫ್ಯಾಮಿಲಿ ಮುಖದಲ್ಲಿ ಒಂದು ನಗು ಇರುತ್ತೆ, ನಿಮ್ಮ ಮೇಲೆ ಒಂದು ಕೃತಜ್ಞತೆಯ ಮನೋಭಾವ ಇರುತ್ತೆ, ನಿಮಗೆಲ್ಲೋ ಒಂದು ಕಡೆ ಭಾಳ ಪ್ರೀತಿಯಿಂದ ಥ್ಯಾಂಕ್ಸ್ ಹೇಳ್ತಾರೆ. ಈ ಥರದ್ದೆಲ್ಲ ಸಿಚುವೇಶನ್ಸ್ ನಡೀತಿರುತ್ತೆ. ಏನನ್ಸುತ್ತೆ ಅದನ್ನೆಲ್ಲ ನೋಡಿದಾಗ? ಪರ್ಹ್ಯಾಪ್ಸ್ ದಿ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್ ಏನು ಅಂದರೆ, ಪೇಷಂಟ್ ಹೋಗಬೇಕಾದ್ರೆ ಸರ್ ನಿಮ್ಮಿಂದ ನಮಗೆ ನಮಗೇನು ಬೇಡ, ಹೌದು, I don't anything. That is the most satisfying moment. My first intubation, I still remember, ಸುರೇಶ್ ಅಂತ ಡೆಂಗನಿಕೋಟೆ ಅಂತಿದೆ ಹೊಸೂರು ಕಡೆ. ಆ ಕಡೆಯಿಂದ ಲೇಬರರ್ಸು ನಮ್ಮ 4-5 ತಾಲೂಕು ದೇವನಹಳ್ಳಿ, ಹೊಸಕೋಟೆ ಸುತ್ತಮುತ್ತ ರೈತರ ಕೆಲಸ ಮಾಡಲಿಕ್ಕೆ ಅವರೇ ಬರ್ತಾಯಿದ್ರು. ಪ್ರತಿಯೊಂದು ಲೇಬರ್ ಕೆಲಸ ಕೂಲಿಗಾಲಕ್ಕೆ ಅವರೇ ಬರ್ತಾಯಿದ್ರು. ಜಾಸ್ತಿ ಕಚ್ಚಿಸ್ಕೊಳ್ತಾ ಇದ್ದು ಪಾಪ ಆ ಹುಡುಗರೇ. ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಅವರೇ ಕಚ್ಕೊಳ್ತಾ ಇದ್ದಾರೆ. ಒನ್ ವೆರಿ ಪೂರ್ ಫ್ಯಾಮಿಲಿ, ಕೋಬ್ರಾ ಬೈಟ್ ಬಂದರು. 2 days ವಿ ಹ್ಯಾಡ್ ಟು ವೆಂಟಿಲೇಟ್. ಬಂದಾಗ ಜನಕ್ಕೆ ಅಷ್ಟು ಅರಿವಿರಲಿಲ್ಲ, ಪೇಷಂಟ್ ಮಲಗಿದ್ದಾನೆ, ಹೀ ಈಸ್ ಆಲ್ಮೋಸ್ಟ್ ಡೆಡ್, ನಾನು ಏರ್ ಪಂಪ್ ಮಾಡ್ತಾ ಇದ್ದೀನಿ. ಪೀಪಲ್ ಸ್ಟಾರ್ಟೆಡ್ ಲಾಫಿಂಗ್ ಅಟ್ ಮೀ. ದಟ್ ವಾಸ್ ದ ಫಸ್ಟ್ ಕೇಸ್. ಡಾಕ್ಟ್ರಿಗೆ ಬುದ್ಧಿ ಇಲ್ಲ, ಪೇಷಂಟ್ ಸತ್ತೋಗಿದ್ದಾನೆ, ಸುಮ್ಮನೆ ಕೂತ್ಕೊಂಡು ಪುಸ್ ಮಾಡ್ತಾ ಇದ್ದಾರೆ, ಏನೋ ಓದ್ತಾ ಇದ್ದಾರೆ, ಗಾಳಿ ಓದ್ತಾ ಇದ್ದಾರೆ ಅಂತ. ವೆನ್ ದಿ patient got up after 2 days and started walking, it was ಒಂಥರ ಸರ್ಪ್ರೈಸ್. ಓ ಬದುಕೊಂಡ ಪೇಷಂಟು ಅಂತ. ಅವರು ದೇ ವರ್ ಟಾಕಿಂಗ್ ಟು ಮೀ, ಡಾಕ್ಟರ್ ತುಂಬ ಥ್ಯಾಂಕ್ಸ್, ಬರ್ತಾ ಇದ್ದೀನಿ ಅಂತ. ಸಡನ್ಲಿ ದಟ್ ಪೇಷಂಟ್ಸ್ ಮದರ್ ಟಕ್ ಅಂತ ಕೆಳಗೆ ಬಿದ್ದು, ಶಿ ಹೆಲ್ಡ್ ಮೈ ಲೆಗ್ ಆ್ಯಂಡ್ ಸ್ಟಾರ್ಟೆಡ್ ಕ್ರೈಂಗ್. ಐ couldn't control my tears. Perhaps the most satisfying moment is almost ಸತ್ತು ಹೋಗಿದ್ದ ಹುಡುಗ ಬದುಕೊಂಡು ಹೋಗ್ತಾ ಇದ್ದಾನೆ ಅಂದರೆ ವೆರಿ ಸ್ಯಾಟಿಸ್ಫೈಯಿಂಗ್, ತುಂಬ ಖುಷಿ ಆಗುತ್ತೆ. ಕೆಲವೊಂದ್ಸಲ ಕೆಲವೊಂದು ಸಿಚುವೇಶನಲ್ಲಿ ಬಹಳಷ್ಟು ಜನಕ್ಕೆ ನೀವೇ ದೇವ್ರ ಥರ ಕಾಣಿಸ್ಬಿಡ್ತೀರ, ನಿಮ್ಮಲ್ಲಿ ದೇವರನ್ನು ನೋಡ್ತಾರೆ. ಸೊ ಬಹುಶಃ ಅದು ನಮ್ಮ ದೇಶ ಕಾಯೋ ಯೋಧರಲ್ಲಿ ಅಥವಾ ನಮ್ಮ ಡಾಕ್ಟರ್ಸಲ್ಲಿ ಇಬ್ಬರಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಮೊಮೆಂಟ್ ಫಾರ್ ಹ್ಯಾವಿಂಗ್ ಬಿಕಮ್ ಅ ಡಾಕ್ಟರ್. ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಅನಸ್ಥೆಟಿಸ್ಟ್, ಇನ್ಫ್ಯಾಕ್ಟ್ ಸ್ನೇಕ್ ಬೆಡ್ಸಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ನಾವು ಅನಸ್ಥೀಷಿಯಾ ಯಾರು ಓದಿರ್ತೀವಿ, ವಿ ಕ್ಯಾನ್ ಮ್ಯಾನೇಜ್ ಬೆಟರ್. ಇಟ್ಸ್ ಆಲ್ಮೋಸ್ಟ್ ಲೈಕ್ ಗಿವಿಂಗ್ ಅನಸ್ಥೀಷಿಯಾ. ಅನಸ್ಥೀಷಿಯಲ್ಲಿ ನಾವು ಪೇಷಂಟ್ ಪ್ಯಾರಲೈಸ್ ಮಾಡ್ತೀವಿ ಇಂಜೆಕ್ಷನ್ ಕೊಟ್ಟು. ಇದರಲ್ಲಿ ಹಾವಿನ ವಿಷದಿಂದ ಪೇಷಂಟ್ ಪ್ಯಾರಲೈಸ್ ಆಗಿರ್ತಾರೆ. ಸೊ ಅಲ್ಲಿ ಟ್ಯೂಬ್ ಹಾಕಿ ವೆಂಟಿಲೇಟ್ ಮಾಡ್ತೀವಿ, ಇಲ್ಲಿಯೂ ಟ್ಯೂಬ್ ಹಾಕಿ ವೆಂಟಿಲೇಟ್ ಮಾಡ್ತೀವಿ. ಓನ್ಲಿ ಥಿಂಗ್ ಇಸ್ ಟೈಮ್ ಫ್ಯಾಕ್ಟರ್. ಹಾವು ಕಚ್ಚಿದ್ರೆ ಇಟ್ ಟೇಕ್ಸ್ ಟೈಮ್. ಈಗ ಒಂದು ಈಸಿ ಅಂತಂದರೆ ನಾವು ವಿ ಹ್ಯಾವ್ ವೆಂಟಿಲೇಟರ್ಸ್. ಆವಾಗ ಕೂತು ನಾವು ಊಟ ನಿದ್ದೆಲ್ಲ ಬಿಟ್ಟು ಪಂಪ್ ಮಾಡ್ತಾ ಇರಬೇಕಿತ್ತು. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ವಿ ಹ್ಯಾವ್ ವೆಂಟಿಲೇಟರ್ಸ್, ವಿ ಹ್ಯಾವ್ ಲೇಟೆಸ್ಟ್ ಮಾನಿಟರ್ಸ್, ಲೇಟೆಸ್ಟ್ ಲ್ಯಾಬ್ ಬ್ಯಾಕಪ್. ಸೊ ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನೂ ಏನೆಲ್ಲ ಮಾಡುವಂಥ ಆಸೆ ಕನಸುಗಳಿದೆ? ದೇವ್ರ ಇಚ್ಛೆ ಇದ್ದರೆ ವಿಲ್ ಸಿ ಫ್ಯೂಚರ್ ಹೇಗಿರುತ್ತೆ ಅಂತ. ಐ ಆಮ್ ಬಿಲ್ಡಿಂಗ್ ಒನ್ ಮೋರ್ ನ್ಯೂ ಹಾಸ್ಪಿಟಲ್, ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್. ಓಕೆ, ಐ ಆಮ್ ಎಕ್ಸ್ಪ್ಯಾಂಡಿಂಗ್. ದೇವ್ರ ಇಚ್ಛೆ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಸೇವೆಗಾದರೂ ಮೆಚ್ಚಿ ಖಂಡಿತವಾಗ್ಲೂ ಅದಾಗತ್ತೆ. ಸೊ 40 ವರ್ಷದ ನಿಮ್ಮ ಈ ಜರ್ನಿ, ಸೊ ಈ ಜರ್ನಿಯಲ್ಲಿ ಎಷ್ಟೋ ಜೀವಗಳನ್ನು ಉಳಿಸಿದ್ದೀರಾ ನೀವು. ಎಲ್ಲೋ ಫೈನಲಿ ಒಂದು ಸಲ ನಿಮ್ಮ ಜರ್ನಿಯನ್ನು ನೀವೇ ತಿರುಗಿ ನೋಡಿದಾಗ ಎಷ್ಟು ತೃಪ್ತಿ ಮತ್ತು ಸಾರ್ಥಕತೆ ಇದೆ ನಿಮ್ಮ ಬಗ್ಗೆ ನಿಮಗೆ? ತುಂಬ ತೃಪ್ತಿ ಕೊಡುತ್ತೆ. ಎಸ್ಪೆಷಲಿ ದಿ ಸ್ನೇಕ್ ಬೆಡ್ ಪೇಷಂಟ್ಸ್. ಮೆನಿ ಪೀಪಲ್ ಯೂಸ್ ಟು ಬಿ ಬ್ರಾಡ್ ಡೆಡ್ ಟು ದ ಹಾಸ್ಪಿಟಲ್. ಡಾಕ್ಟ್ರೇ ನೋಡಿ ಈಗ ಸ್ವಲ್ಪ ಹೊತ್ತಾಯಿತು ಕಚ್ಚಿ, ಡಾಕ್ಟ್ರೇ ನೋಡಿ ಅಂತ ಸ್ಟೆತ್ತಿಟ್ಟು ನೋಡಿದಾಗ ಏನು ಹಾರ್ಟ್ ಸೌಂಡ್ಸ್ ಇರಲ್ಲ. ಐ ಫೀಲ್ ವೆರಿ ಬ್ಯಾಡ್. ಸೊ ಕಂಪೇರ್ ಮಾಡಿದ್ರೆ ಐ ಫೀಲ್ ರಿಯಲಿ ವೆರಿ ಸ್ಯಾಟಿಸ್ಫೈಂಗ್ ಮೂಮೆಂಟ್. ತುಂಬ ಖುಷಿ ಆಗುತ್ತೆ ಫಾರ್ ಹ್ಯಾವಿಂಗ್ ಬಿಕಮ್ ಅ ಡಾಕ್ಟರ್ ಆ್ಯಂಡ್ ಹ್ಯಾವಿಂಗ್ ಓಪನ್ಡ್ ಅ ಹಾಸ್ಪಿಟಲ್. ಮತ್ತು ಅದು ತಾಲೂಕ್ ಪ್ಲೇಸಲ್ಲಿ ಆ ಕಾಲದಲ್ಲಿ ಸ್ಟಾರ್ಟ್ ಮಾಡಿ ಥಿಂಗ್ಸ್ ಆರ್ ವೆರಿ ಡಿಫಿಕಲ್ಟ್ ಇನ್ ದ ಬಿಗಿನಿಂಗ್. ಏನೂ ಇರಲಿಲ್ಲ, ನೋ ಫೆಸಿಲಿಟೀಸ್, ಹಗಲು ರಾತ್ರಿ ಒಬ್ಬರೇ ಒದ್ದಾಡಬೇಕಿತ್ತು.
ಥಿಂಗ್ಸ್ ಆರ್ ಡಿಫಿಕಲ್ಟ್. ಈಗಂತೂ ಸಪೋರ್ಟಿಂಗ್ ಸ್ಟಾಫ್ ಇದ್ದಾರೆ, ಬ್ಯಾಕಪ್ ಇದ್ದಾರೆ. ಫೈನಲಿ ನಿಮ್ಮ ಬಗ್ಗೆ ನಮಗಂತೂ ಬಹಳ ಖುಷಿ ಇದೆ, ಬಹಳ ಹೆಮ್ಮೆ ಇದೆ. ಅಷ್ಟೇ ಖುಷಿ, ಅಷ್ಟೇ ಹೆಮ್ಮೆ ನಿಮ್ಮ ಹೊಸಕೋಟೆಯ ಜನತೆಗೂ ನಿಮ್ಮ ಮೇಲೆ ಇದೆ. ಜನರ ಪ್ರೀತಿ ಗಳಿಸಿದ್ದೀರಾ. ಈ ಜರ್ನಿಯಲ್ಲಿ ಹಣ ಗಳಿಸಿದ್ರೋ, ಹೆಸರು ಗಳಿಸಿದ್ರೋ, ಕೀರ್ತಿ ಗಳಿಸಿದ್ರೋ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜನರ ಪ್ರೀತಿ ಗಳಿಸಿದ್ದಾರೆ ನಾಗರಾಜ್ ಅವರು. ಮೈ ಪೀಪಲ್ ಹ್ಯಾವ್ ಬಿನ್ ವಂಡರ್ಫುಲ್ ಸಪೋರ್ಟರ್ಸ್. ಪ್ರತಿಯೊಂದರಲ್ಲೂ ಯಾವುದೇ ಪೇಷಂಟ್ ಆಗಲಿ ದೇ ಹ್ಯಾವ್ ಬಿನ್ ವಂಡರ್ಫುಲ್ ಸಪೋರ್ಟರ್ಸ್. ಐ ಆಮ್ ರಿಯಲಿ ಬ್ಲೆಸ್ಡ್ ತಾಲೂಕಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಇಷ್ಟು ಹೊತ್ತು ಶೇರ್ ಮಾಡಿಕೊಂಡ್ರಿ. ಆ್ಯಂಡ್ ನೀವು ಮಾಡ್ತಿರುವಂಥ ಈ ಕೆಲಸ, ಈ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಜರ್ನಿ, ನಿಮ್ಮ ಕೆಲಸ ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ, ಇದು ಇವತ್ತಿನ ನಮ್ಮ ಬಾಹುಬಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ಡಾಕ್ಟರ್ ಅತಿಥಿಯೊಂದಿಗೆ ಭೇಟಿ ಮಾಡ್ತೀನಿ. ನಮಸ್ಕಾರ.